ಬರೀ 23,000ಕ್ಕೆ ಗಾಡಿ ಕೊಡ್ತಾ ಇದೀವಿ ಸರ್. ಇದನ್ನ ನಿಮಗೆ 33,000 ಕೊಡ್ತಾ ಇದೀವಿ. ಮುಂಚೆ 35,000 ಅಲ್ವಾ ಕೊಡ್ತಾ ಇದ್ದೀವಿ? ಹೌದು, ಇವಾಗ ಫೆಸ್ಟಿವಲ್ ಆಫರ್ಗೋಸ್ಕರ ನ್ಯೂ ಇಯರ್ ಅದಕ್ಕೋಸ್ಕರ 2,000 ರೂಪಾಯಿ ಡಿಸ್ಕೌಂಟ್ ಮಾಡಿ ಬರೀ 33,000 ಗಾಡಿ ಕೊಡ್ತೀವಿ. ಇದು ಸೂಪರ್ ಎಕೋ ಭೀಮಾ ಅಂತ ಬರುತ್ತೆ. ಭೀಮಾ ಭೀಮಾ ಸೊ ಸೂಪರ್ ಎಕೋ ಭೀಮಾ ಭೀಮಾ ತರನೇ ಕೆಲಸ ಮಾಡುತ್ತೆ ಇದು. ಇದು ಮೊದಲು ನಾವು 80,000 ಇಟ್ಟಿದ್ವಿ, ಇವಾಗ 11,000 ಡಿಸ್ಕೌಂಟ್ ಕೊಡ್ತಾ ಇದೀವಿ. ಸೊ 11,000 ಕಮ್ಮಿ ಕೊಡ್ತಾ ಇದೀರಾ? 69,000 ಕೊಡ್ತಾ ಇದೀವಿ. 69 ಲಿಥಿಯಂ ಬ್ಯಾಟ್ರಿ ಜೊತೆಗೆ ಲಿಥಿಯಂ ಬ್ಯಾಟ್ರಿ 69,000 ರೂಪಾಯಿಗೆ 69,000 ವಿತ್ ಲಿಥಿಯಂ ಬ್ಯಾಟ್ರಿ ಈ ಗಾಡಿನ ಕೊಟ್ಬಿಡ್ತಾ ಇದೀವಿ. ಓಕೆ 300 kg ಲೋಡಿಂಗ್ ಕೆಪಾಸಿಟಿ, 50 ಕಿಲೋಮೀಟರ್ ಬರುತ್ತೆ ಒಂದ್ಸರಿ ಚಾರ್ಜ್ ಮಾಡಿದ್ರೆ. ಕಂಪ್ಲೀಟ್ ಮೆಟಲ್ ಬಾಡಿ. ಓಕೆ ಯಾವ ತರ ರೀಪೇಂಟೆಡ್ ಹಳೆ ಗಾಡಿಗಳು ಪಾರ್ಟ್ ಕೊಡ್ತಿದೆ? ರೀಪೇಂಟೆಡ್ ಪಾರ್ಟ್ ಉಪಯೋಗಿಸ್ತಾ ಇದೀವಿ, ರಿಫರ್ಬಿಶ್ ಪಾರ್ಟ್ ಉಪಯೋಗಿಸ್ತಾ ಇದೀವಿ. ಯಾರಾದ್ರೂ ಪ್ರೂವ್ ಮಾಡಿದ್ರೆ ಅವ್ರಿಗೆ ಒಂದು ಹೊಸ ಗಾಡಿ ಗಿಫ್ಟ್ ಕೊಡ್ತೀವಿ. ಗಿಫ್ಟ್ ಕೊಟ್ಬಿಡ್ತಾರೆ. ನಿಮ್ಮ ಹತ್ರ ತಗೋಬೇಕು ಅಂದ್ರೆ ಗಾಡಿನ ಯಾವ ತರ ತಗೊಳ್ಳೋದು, ಹೆಂಗೆ? ನಮ್ದು ಯಾವ್ದೇ ಕಾಲ್ಸ್ ನಾವು ಅಟೆಂಡ್ ಮಾಡೋದಿಲ್ಲ. ಕಾಲ್ಸ್ ಅಟೆಂಡ್ ಮಾಡೋದವಾ? ಅಟೆಂಡ್ ಮಾಡೋದಿಲ್ಲ. ಮತ್ತೆ ಹಿಂಗೆ ವಾಟ್ಸ್ಆಪ್ ಲಿಂಕ್ ನಾವು ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನಿಮ್ ವಿಡಿಯೋ ಡಿಸ್ಕ್ರಿಪ್ಷನ್ ನಾವು ಕೊಡ್ತೀವಿ. ಓಕೆ ವಾಟ್ಸ್ಆಪ್ ಕನೆಕ್ಟ್ ಆದ್ರೆ ನಮ್ಮ ಸೇಲ್ಸ್ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲ ಶೋರೂಮ್ ಬರ್ಬೋದಾ? ಡೈರೆಕ್ಟ್ ಶೋರೂಮ್ ಬನ್ನಿ, ನೋ ಪ್ರಾಬ್ಲಮ್. ಸೊ ಇವಾಗ ನಿಮ್ದು ಶೋರೂಮ್ ಎಲ್ಲಿ ಬರುತ್ತೆ ಸರ್? ನಮ್ದು ಶೋರೂಮ್ ಬಂದ್ಬಿಟ್ಟು ನವರಂಗ್ ಥಿಯೇಟರ್ ಹತ್ರ ಬರುತ್ತೆ, ರಾಜಾಜಿನಗರ್. ಓಕೆ ನೀವು ನಿಮ್ಗೆ ನಾವು ಈಗ ವಿಡಿಯೋದಲ್ಲಿ ನಮ್ಮ ಶೋರೂಮ್ ಹೆಂಗ್ ರೀಚ್ ಆಗಬೇಕು ಅಂತ ನಮ್ಗೆ ಬೇರೆ ನಿಮ್ಗೆ ವಿಡಿಯೋ ತೋರಿಸ್ತೀನಿ ನಾನು ಈಗ. ಅದನ್ನ ಫಾಲೋ ಮಾಡಿದ್ರೆ ನೀಟಾಗಿ ನಮ್ಮ ಶೋರೂಮ್ ರೀಚ್ ಆಗ್ತೀರಾ ನೀವು. ಸರಿ ಸರಿ. ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನ್ ಇರೋ ನಮ್ಮ ವಾಟ್ಸ್ಆಪ್ ಲಿಂಕ್ ಇದೆ, ಅದಕ್ಕೆ ನೀವು ಕನೆಕ್ಟ್ ಆದ್ರೆ ನಮ್ಮ ಸೇಲ್ಸ್ ಟೀಮ್ ಅವರು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕಳಿಸ್ಕೊಡ್ತಾರೆ. ಅದ್ರ ಪ್ರಕಾರ ನೀವು ಫಾಲೋ ಮಾಡ್ಕೊಂಡು ನಮ್ಮ ಶೋರೂಮ್ ಬರ್ಬೋದು. ಎನಿ ಟೈಮ್ ಬನ್ನಿ, ಸ್ಟಾಕ್ ರೆಡಿ ಇರುತ್ತೆ, ವೆಹಿಕಲ್ ತಗೊಂಡು ಹೋಗ್ಬೋದು. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ನಾನು ಬಂದಿದ್ದೀನಿ ಹಂಸ ಕೃಷ್ಣ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ನ ಫ್ಯಾಕ್ಟ್ರಿಗೆ. ನೋಡ್ತಾ ಇರ್ಬೋದು ಹಿಂದ್ಗಡೆ. ಯಾಕೆ ಅಂದ್ರೆ ಇವಾಗ ಇವರು 1,10,000 ರೂಪಾಯಿಗೆ 5 ಎಲೆಕ್ಟ್ರಿಕ್ ಸ್ಕೂಟರ್ ನ ಕೊಡ್ತಿದ್ದಾರೆ. ಒಂದ್ ಗಾಡಿ ತಗೋತೀವಿ ಅಂದ್ರೆ 23,000 ರೂಪಾಯಿ ಅಂತೆ. ಸೊ 23,000 ರೂಪಾಯಿ ಅಥವಾ 1,10,000 ರೂಪಾಯಿಗೆ 5 ಎಲೆಕ್ಟ್ರಿಕ್ ಸ್ಕೂಟರ್ ನ ಯಾವ ತರ ಕೊಡ್ತಿದ್ದಾರೆ. ಅಂಡ್ ಇವಾಗ ಇವ್ರ ಹತ್ರ ಹೊಸ ಸ್ಟಾಕ್ ಎಲ್ಲ ಬಂದಿದೆ ಅಂತೆ. ಯಾವ ತರ ಗಾಡಿಗಳು ಬಂದಿದಾವೆ, ಯಾವ ತರ ಗಾಡಿಗಳು ಸಿಗ್ತವೆ, ಕಂಪ್ಲೀಟ್ ಆಗಿ ಇವತ್ತು ಈ ವಿಡಿಯೋ ನಾವು ಇವಾಗ ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ಚಾನಲ್ ಹೊಸಬ್ರಾಗಿದ್ರೆ ಅಥವಾ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ ಶಿವರೇ. ಏನ್ ಸರ್ ಇದು? ಯಾವ್ದು ಸರ್ ಇದು ಫ್ಯಾಕ್ಟ್ರಿ? ಇದು ನಮ್ದು ಅಸೆಂಬ್ಲಿ ಯೂನಿಟ್. ಏನ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಇಲ್ಲೇ ತಯಾರಾಗುತ್ತೆ. ಹೌದೌದು, ಮೇಲ್ಗಡೆ ಸ್ಟಾಕ್ ಇದೆ. ಇಲ್ಲೆಲ್ಲ ನಿಮ್ಗೆ ಸ್ಪೇರ್ ಪಾರ್ಟ್ಸ್ ಇದೆ, ವೆಹಿಕಲ್ ಸಂಬಂಧಪಟ್ಟಿರೋ ತರದ್ದು. ಇದು ಚಾಸಿ ಬರುತ್ತೆ. ಆ ಕಡೆ ನಿಮ್ಗೆ ಲೈಟ್ ಪಾರ್ಟ್ಸ್ ಮತ್ತೆ ಫೈಬರ್ ಪಾರ್ಟ್ಸ್ ಎಲ್ಲ ಇಟ್ಟಿದೀವಿ. ಆತರ ಈಗ ಇದನ್ನೆಲ್ಲ ಸೇರಿಸಿ ನಾವು ಅಸೆಂಬಲ್ ಮಾಡ್ತೀವಿ ಇಲ್ಲ ವೆಹಿಕಲ್ ನ. ಮತ್ತೆ ನಮ್ ಶೋರೂಮ್ ನಿಮ್ಗೆ ಗೊತ್ತಿರೋ ತರ ರಾಜಾಜಿನಗರ್ ಇದೆ, ಅಲ್ಲಿ ಸೇಲ್ ಆಗುತ್ತೆ ಅಷ್ಟೇ. ಹೌದೌದು. ಇವಾಗ ಆಫರ್ ಕೊಡ್ತಾ ಇರೋ ಅಂತ ಗೊತ್ತಾಯ್ತು. 1,10,000 ರೂಪಾಯಿಗೆ 5 ಗಾಡಿ ಅಂತೆ. ಒಂದು ಗಾಡಿ ತಗೋತೀವಿ 23,000 ರೂಪಾಯಿ. ಕರೆಕ್ಟ್. ಏನ್ ಆಫರ್ ಅದು? ಇವಾಗ ಸಂಕ್ರಾಂತಿ, ನ್ಯೂ ಇಯರ್, ಕ್ರಿಸ್ಮಸ್ ಎಲ್ಲ ಬಂತಲ್ಲ, ಅದಕ್ಕೆ ಎಲ್ಲಾರ್ಗು ವೆಹಿಕಲ್ ರಿಕ್ವೈರ್ಮೆಂಟ್ ಇರುತ್ತೆ ಇವಾಗ. ಅದಕ್ಕೆ ಈಗ ಈ ಸೀಸನ್ಗೋಸ್ಕರ ಸೀಸನ್ ಸ್ಪೆಷಲ್ ಆಫರ್ ಅಂತ ಬಿಟ್ಟಿದೀವಿ. ಏನು ಅಂತ ಅಂದ್ರೆ ಬರೀ 23,000ಕ್ಕೆ ಗಾಡಿ ಕೊಡ್ತಾ ಇದೀವಿ. 23,000 ರೂಪಾಯಿ? ಹೌದು. ಯಾವ ತರ ಹೆಂಗೆ ಅದು? ಅದು ಹೆಂಗೆ ಅಂತ ಅಂದ್ರೆ ನಿಮ್ಗೆ ಹೇಳ್ತೀನಿ ಬನ್ನಿ. ನಾನು ಫಸ್ಟ್ ಗಾಡಿ ನೋಡ್ಕೊಂಡ್ಬಿಡಿ, ಆಮೇಲೆ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಹೇಳ್ತೀನಿ ಹೆಂಗೆ ಅಂತ. 23,000 ಗಾಡಿ ಒಟ್ಟಲ್ಲಿ ಕೊಡ್ತೀವಿ ನಿಮ್ಗೆ, ಗ್ಯಾರಂಟಿ. ಹೌದು ಅಷ್ಟೇ. ಇವಾಗ ಇದ್ರೆ ನೋಡಿ, ಇದು ಸೂಪರ್ ಇಕೋ T3 ಮಾಡಲ್ ಅಂತ ಬರುತ್ತೆ. ಹೌದು, ಇದು ನಮ್ದು ಬೇಸಿಕ್ ಮಾಡಲ್ ಸರ್. ಇದನ್ನ ನಿಮ್ಗೆ 33,000 ಕೊಡ್ತಾ ಇದೀವಿ. ಮುಂಚೆ 35,000 ಹೌದು, ಇವಾಗ ಫೆಸ್ಟಿವಲ್ ಆಫರ್ಗೋಸ್ಕರ ನ್ಯೂ ಇಯರ್ ಅದಕ್ಕೋಸ್ಕರ 2,000 ರೂಪಾಯಿ ಡಿಸ್ಕೌಂಟ್ ಮಾಡಿ ಬರೀ 33,000 ಗಾಡಿ ಕೊಡ್ತಾ ಇದೀನಿ. ಈ ಗಾಡಿಲಿ ನಿಮ್ಗೆ ರೇಟ್ ಕಡಿಮೆ ಇದ್ರು ನಿಮ್ಗೆ ಫ್ಯೂಚರ್ ಸ್ಪೇಸ್ ಅಲ್ಲಿ ಏನು ಕಡಿಮೆ ಇಟ್ಟಿಲ್ಲ. ನಿಮ್ಗೆ ಸೇ ಫಾರ್ ಎಕ್ಸಾಂಪಲ್ ಮುಂದೆ ನೋಡ್ಬೋದು ನೀವು, ಇದರಲ್ಲಿ ಡಿಸ್ಕ್ ಬ್ರೇಕ್ ಇದೆ. ಮತ್ತೆ ಇನ್ನೊಂದ್ ನೋಡಿ ಸ್ವಲ್ಪ ಟೈರ್ ನೋಡಿ, TVS ಟೈರ್. ನಮ್ಮ ಹತ್ರ ಯಾವುದೇ ಗಾಡಿಗಾಗ್ಲಿ ಬ್ರಾಂಡೆಡ್ ಟೈರ್ ಉಪಯೋಗಿಸೋದು ನಾವು. TVS, C8, MRF ಆತರ ಈಕ್ವಲೆಂಟ್ ಬ್ರಾಂಡೇ ಉಪಯೋಗಿಸೋದು. ಲೋಕಲ್ ಟೈರ್ ನಾವ್ ಯಾವ ಗಾಡಿಗೂ ಉಪಯೋಗಿಸಲ್ಲ. ಇದೇ ಡಿಸೈನ್ ಎಲ್ಲರ ಹತ್ರ ಸಿಕ್ಬಿಡ್ಬೋದು, ಬಟ್ ಟೈರ್ ಒಂದೊಂದ್ರಲ್ಲೂ ಕಾಸ್ಟ್ ಕಟಿಂಗ್ ಮಾಡಿದ್ರೆ ಇದು ನಾನು 30,000 ಬೇಕಾದ್ರೆ ಕೊಡ್ಬೋದು. ಅದ್ರೊಳಗಡೆ ಹಾಕೋ ಹೌದು ಅದ್ರೊಳಗೆ ಯೂಸ್ ಮಾಡೋ ಮೆಟೀರಿಯಲ್ಸ್ ಬೇರೆ 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 ಇರುತ್ತೆ. 33,000 ರೂಪಾಯಿಗೆ ಬರುತ್ತೆ. ನಿಮ್ಗೆ ಇದ್ರಲ್ಲಿ ಫ್ರಂಟ್ ಅಲ್ಲಿ ಹೇಳ್ದಂಗೆ ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ. ದೆನ್ ಮತ್ತೆ ನಿಮ್ಗೆ ಇದ್ರಲ್ಲಿ ಬನ್ನಿ ಆನ್ ಮಾಡಿ ತೋರಿಸ್ತೀನಿ. ಮತ್ತೆ ಇದ್ರಲ್ಲಿ ನೋಡಿ ನಿಮ್ಗೆ ಡಿಸ್ಪ್ಲೇ ಈ ತರ ಕಂಪ್ಲೀಟ್ ನಿಮ್ಗೆ LCD ಡಿಸ್ಪ್ಲೇ ಬರುತ್ತೆ. ದೆನ್ ಇದ್ರಲ್ಲಿ ನಿಮ್ಗೆ ಪಾರ್ಕಿಂಗ್ ಮೋಡ್ ಇದೆ, ರಿವರ್ಸ್ ಮೋಡ್ ಇದೆ, 1, 2, 3 ಸ್ಪೀಡ್ ಮೋಡ್ ಇದೆ. ಎಲ್ಲಾ ತರ ಫೀಚರ್ಸ್ ಇದೆ ನಿಮ್ಗೆ ಇದರಲ್ಲಿ. ಎಲ್ಲ ಕಂಪ್ಲೀಟ್. ಇದು ಪಾರ್ಕಿಂಗ್ ಮೋಡ್ ಹೇಳಿದ್ನಲ್ಲ, ನೋಡಿ ತೋರಿಸ್ಬಿಡ್ತೀನಿ ನಾನು ನಿಮ್ಗೆ. ಈ ವೆಹಿಕಲ್ ಆನ್ ಆಗಿದ ತಕ್ಷಣ ಪಾರ್ಕಿಂಗ್ ಮೋಡ್ ಅಲ್ಲಿ ಇರುತ್ತೆ ಬೈ ಡಿಫಾಲ್ಟ್. ಇದು ಸೇಫ್ಟಿ ಫೀಚರ್. ಯಾರಾದ್ರೂ ನಿಮ್ಮ ಮಕ್ಕಳು ಎಕ್ಸ್ಲೇಟರ್ ಕೊಟ್ರು ಮೂವ್ ಆಗ್ತಿಲ್ಲಂಗೆ ಅದೇನು ವರ್ಕ್ ಆಗಲ್ಲ. ವೆಹಿಕಲ್ ಆನ್ ಆಗುತ್ತೆ ಬಟ್ ಕೆಲಸ ಮಾಡಲ್ಲ. ಪಾರ್ಕಿಂಗ್ ಮೋಡ್ ತೆಗೆದ್ರೆ ಮಾತ್ರನೇ ಕೆಲಸ ಮಾಡುತ್ತೆ. ಪಾರ್ಕಿಂಗ್ ಮೋಡ್ ತೆಗಿಬೇಕು ಅಂದ್ರೆ ಅಗೇನ್
ಟಿ ಬಟನ್ ಪ್ರೆಸ್ ಮಾಡಿದ್ರೆ ಪಾರ್ಕಿಂಗ್ ಮೋಡ್ ರಿಮೂವ್ ಆಗುತ್ತೆ. ಓಕೆ, ಇವಾಗ ಗಾಡಿ ಇವಾಗ ಮೋಟರ್ ರೆಡಿ ಟು ಯೂಸ್. ಇವಾಗ ಎಕ್ಸೈಟರ್ ಕೊಟ್ರೆ ನಿಮ್ಗೆ ವರ್ಕ್ ಆಗುತ್ತೆ ಅಷ್ಟೇ. ಹೌದು, ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಅಲ್ವಾ? ಇದೆಲ್ಲ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ಸ್. ಇಲ್ಲ, ಇದಕ್ಕೆ ಯಾವ್ದೇ ತರ ಡಿ ಎಲ್ ಬೇಕಾಗಲ್ಲ, ನಿಮ್ಗೆ RC ಕಾರ್ಡ್ ಏನೂ ಬರೋದಿಲ್ಲ. ಯಾರು ಬೇಕಾದ್ರೂ ಓಡಿಸಬಹುದು, ಏಜ್ ಲಿಮಿಟ್ ಏನಿಲ್ಲ. ಸೀನಿಯರ್ ಸಿಟಿಸನ್ಸ್ ಇಂದ ಹಿಡಿದು ಕಾಲೇಜ್ ಹೋಗೋ ಹುಡುಗರಿಂದ ಹಿಡಿದು ಯಾರು ಬೇಕಾದ್ರೂ ಯೂಸ್ ಮಾಡಬಹುದು, ಉಪಯೋಗಿಸಬಹುದು. ಇವಾಗ ಇದ್ರಲ್ಲಿ ಡಿಕ್ಕಿ ಏನ್ ಬರುತ್ತೆ? ಡಿಕ್ಕಿ ಸ್ಪೇಸ್ ಬರುತ್ತೆ, ಬನ್ನಿ ತೋರಿಸ್ತೀನಿ ನೋಡಿ. ಡಿಕ್ಕಿ ಸ್ಪೇಸ್ ಬರುತ್ತೆ ನಿಮಗೆ ಇದರಲ್ಲಿ. ಡಿಕ್ಕಿ ಸ್ಪೇಸ್ ಇಷ್ಟಿರುತ್ತೆ. ಹೌದೌದು, ಇದು 33,000. ಇದು 33,000. ಹೌದು. ಹೌದು ಹೌದು, ಕರೆಕ್ಟ್. ಓಕೆ, ಇವಾಗ ನನಗೆ ಇದು 33,000 ರೂಪಾಯಿಗೆ ಏನ್ ಬ್ಯಾಟ್ರಿ ಕೊಡ್ತಾ ಇದೀರಾ? 33,000 ರೂಪಾಯಿಗೆ ನಿಮ್ಗೆ ಗ್ರಫೇನ್ ಬ್ಯಾಟ್ರಿ ಅಂತ ಬರುತ್ತೆ, ಅದ್ ಕೊಡ್ತಾ ಇದೀವಿ. ಅದು 4 ಬ್ಯಾಟ್ರಿ ಹಾಕೊಡ್ತಾ ಇದೀವಿ ನಿಮ್ಗೆ. 4 ಬ್ಯಾಟ್ರಿ ಹಾಕೊಡ್ತಾ ಇದೀವಿ. ಇದೇ ವೆಹಿಕಲ್ ಬೇಕಾದ್ರೂ 5 ಬ್ಯಾಟ್ರಿ ಬೇಕಾದ್ರೂ ಹಾಕ್ಬೋದು. ಸೊ ಮೈಲೇಜ್ ನಿಮ್ಗೆ ಎನ್ಹಾನ್ಸ್ ಆಗುತ್ತೆ. ಎಷ್ಟು ಬರುತ್ತೆ ಇವಾಗ ಮೈಲೇಜ್? 50 ಕಿಲೋಮೀಟರ್ ಬರುತ್ತೆ ನಿಮ್ 4 ಬ್ಯಾಟ್ರಿ ಹಾಕಿದ್ರೆ. ಮತ್ತೆ ಇನ್ನೊಂದು ಸ್ಪೆಷಲ್ ಆಫರ್ ಏನ್ ಮಾಡಿದೀವಿ ಈಗ ಫೆಸ್ಟಿವಲ್ಗೆ ಅಂತ ಅಂದ್ರೆ, ಜಸ್ಟ್ 6,000 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಸಾಕು, ನಿಮ್ಗೆ ಲಿಥಿಯಂ ಬ್ಯಾಟ್ರಿ ಕೊಟ್ಬಿಡ್ತಾ ಇದೀವಿ. ಅಂದ್ರೆ 39,000 ರೂಪಾಯಿ. 39,000ಕ್ಕೆ ವಿತ್ ಲಿಥಿಯಂ ಬ್ಯಾಟ್ರಿ ಕೊಡ್ತಾ ಇದೀವಿ. ಲಿಥಿಯಂ ಬೇಕು ಲಿಥಿಯಂ. ಲಿಥಿಯಂ ಬೇಕಾದ್ರೆ ಲಿಥಿಯಂ. ಜಸ್ಟ್ 6,000 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಸಾಕು, ನಿಮ್ ಲಿಥಿಯಂ ಬ್ಯಾಟ್ರಿ ಕೊಡ್ತೀವಿ. ಅದು 50 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಹೌದೌದು. ಸೊ ಅದ್ರ ಬೆನಿಫಿಟ್ ಏನು ಇವಾಗ ನನಗೆ? ಲಿಥಿಯಂ ಬ್ಯಾಟ್ರಿಗೂ ನಿಮ್ಗೆ ಗ್ರಫೇನ್ ಬ್ಯಾಟ್ರಿ ಬೆನಿಫಿಟ್ ಏನು ಅಂತ ಅಂದ್ರೆ, ಒಂದು ನಿಮ್ಗೆ ಗ್ರಫೇನ್ ಬ್ಯಾಟ್ರಿ ಒಂದು ಬ್ಯಾಟ್ರಿ 7.5 kg ಬರುತ್ತೆ ಅಪ್ರಾಕ್ಸಿಮೇಟ್ ಆಗಿ. ಅದ್ 4 ಬ್ಯಾಟ್ರಿ ಹಾಕಿದ್ರೆ ನಿಮ್ಗೆ ಹತ್ರ ಒಂದ್ 30 kg ತನಕ ಬಂದ್ಬಿಡುತ್ತೆ. ಸೇಮ್ ಅದೇ ಇಂದ ಸೇಮ್ ಇಲ್ಲಿ ಲಿಥಿಯಂ ತಗೊಂಡಾಗ ನೀವು ಅದು 4 ಬ್ಯಾಟ್ರಿ ಸೇರಿಸಿ ಒಂದ್ ಸಿಂಗಲ್ ಬ್ಯಾಟ್ರಿ ಬರುತ್ತೆ ಅಷ್ಟೇ. ಒಂದ್ ಬಾಕ್ಸ್ ತರ ಒಂದ್ ಸಿಂಗಲ್ ಬ್ಯಾಟ್ರಿ ಬರುತ್ತೆ. ಅದನ್ನ ನಿಮ್ಗೆ ಆಮೇಲೆ ತೋರಿಸ್ತೀನಿ, ಕಂಪ್ಲೀಟ್ ಆಗಿ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅದು ನಿಮ್ಗೆ ಜಸ್ಟ್ ಒಂದು 8 kg ಬರುತ್ತೆ ಅಷ್ಟೇ. ಸೊ ವೆಹಿಕಲ್ ಮೇಲೆ ಡೆಡ್ ಲೋಡ್ ಯಾವಾಗ್ಲೂ ಒಂದು 25 kg ಕಡಿಮೆ ಆಗ್ಬಿಡುತ್ತೆ. ಹೌದು, ಆವಾಗ ನಿಮ್ಗೆ ರೇಂಜ್ ಚೆನ್ನಾಗಿರುತ್ತೆ, ನಿಮ್ಗೆ ಪಿಕಪ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಮತ್ತೆ ವೆಹಿಕಲ್ ಲಾಂಗ್ ಲೈಫ್ ಬರುತ್ತೆ, ಮತ್ತೆ ರೈಡಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಹೌದು, ವ್ಯಾರಂಟಿ ನಿಮ್ಗೆ ಲಿಥಿಯಂ ಬ್ಯಾಟ್ರಿಗೆ 1+1 2 years ವ್ಯಾರಂಟಿ ಕೊಡ್ತಾ ಇದೀವಿ. ಗ್ರಾಫೇನ್ 1 year. ಲಿಥಿಯಂ ಬ್ಯಾಟ್ರಿ ನೀವು 6,000 ಎಕ್ಸ್ಟ್ರಾ ಕೊಡೋದ್ರಿಂದ ನಿಮ್ಗೊಂದು ಅಡಿಷನಲ್ ಬೆನಿಫಿಟ್. ಒಂದು 6,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ನಿಮ್ಗೆ 2 years ಪೀಸ್ ಆಫ್ ಮೈಂಡ್ ಓಡಿಸಬಹುದು. ಇದು ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟಿದೆ ನಮ್ಮ ಹತ್ರ. ಇದು ಸೂಪರ್ ಇಕೋ T1 FX ಅಂತ ಬರುತ್ತೆ. T1 FX ಅಂತ ನೀವು ಮಾಡಲ್ ನೋಡಬಹುದು. ಇದು ವೆರಿ ಬ್ಯೂಟಿಫುಲ್ ಮಾಡಲ್. ಇದು ಫ್ರಂಟ್ ಅಲ್ಲಿ ನಿಮ್ಗೆ ಡ್ಯೂಯಲ್ ಹೆಡ್ ಬರುತ್ತೆ. ವೆರಿ ತುಂಬಾ ಇದು ಸಕ್ಸಸ್ಫುಲ್ ಡಿಸೈನ್. ಇದು ಶೋರ್ ಮಾಡೋಣ. ಫ್ರಂಟ್ ಅಲ್ಲಿ ನಿಮ್ಗೆ ಡ್ಯೂಯಲ್ ಹೆಡ್ ಬರುತ್ತೆ. ಮತ್ತೆ ನೀವು ನೋಡಬಹುದು ಇದರಲ್ಲಿ ನಿಮ್ಗೆ DRL ಆಪ್ಷನ್ ಕೂಡ ಇದೆ. ಹೌದು, ಇಲ್ಲೂ DRL ಬರುತ್ತೆ. ಡೇ ನೈಟ್ ಅಲ್ಲಿ ಕೂಡ ನಿಮ್ಗೆ DRL ಆನ್ ಮಾಡ್ಕೊಂಡು ನೋಡ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಪ್ರೀವಿಯಸ್ ಮಾಡಲ್ ಹೇಳಿದ್ನಲ್ಲ, ಅದಕ್ಕಿಂತ ಕಂಪ್ಯಾರಿಸನ್ ಮಾಡಿದ್ರೆ ನಿಮ್ಗೆ ನೈಟ್ ಟೈಮ್ಸ್ ಉಪಯೋಗಿಸಬೇಕು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ವಿಸಿಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ. ಶಿವರ್ ನಾನು ಆವಾಗಲೇ ಹೇಳ್ದಂಗೆ ನಿಮ್ಗೆ ಈ ವೆಹಿಕಲ್ಸ್ ಗೆ ಗ್ರಫೇನ್ ಬ್ಯಾಟ್ರಿಯಲ್ಲಿ ನಿಮ್ಗೆ 4 ಬ್ಯಾಟ್ರಿ ಹಾಕಿದ್ರೆ ಕೆಲಸ ಮಾಡುತ್ತೆ ಈ ಮಾಡಲ್. ಅವಾಗ ನಿಮ್ಗೆ 33,000 ರೂಪಾಯಿಗೆ ನಾನು ಕೊಡ್ಬೋದು. ನಿಮ್ಗೆ 50 ಕಿಲೋಮೀಟರ್ ತನಕ ರೇಂಜ್ ಬರುತ್ತೆ. ಹೌದು, ಬಟ್ ಈ ಮಾಡೆಲ್ ಬಂದಾಗ ನಿಮ್ಗೆ ಈ ಮಾಡೆಲ್ ವರ್ಕ್ ಆಗಬೇಕು ಅಂದ್ರೆ ಮಿನಿಮಮ್ 5 ಬ್ಯಾಟ್ರಿ ಹಾಕ್ಲೇಬೇಕು. ಹೌದು, ಮಿನಿಮಮ್ 5 ಬ್ಯಾಟ್ರಿ ಗ್ರಫೇನ್ ಬ್ಯಾಟ್ರಿ ಹಾಕ್ಲೇಬೇಕು. ಪ್ಲಸ್ ಈ ಮಾಡೆಲ್ ಸ್ವಲ್ಪ ಅಪ್ಗ್ರೇಡ್ ಆಗುತ್ತೆ. ಸೊ ಅದಕ್ಕೆ ಈ ಮಾಡೆಲ್ ನಿಮಗೆ 39,000 ಸ್ಟಾರ್ಟ್ ಆಗುತ್ತೆ. 39,000 ಶುರುವಾಗುತ್ತೆ. ಹೌದು, 39,000 ಶುರುವಾಗುತ್ತೆ. ನಿಮ್ಗೆ ಈ ಡಿಸೈನ್ಗೂ ಅಷ್ಟೇನೆ ನಿಮ್ಗೆ 6,000 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ನಿಮ್ಗೆ ಲಿಥಿಯಂ ಬ್ಯಾಟ್ರಿ ಕೊಟ್ಬಿಡ್ತೀವಿ. ಹೌದು, ಇವಾಗ ಆ ಗಾಡಿ ಅಷ್ಟು ಕಮ್ಮಿ ಕೊಟ್ರಿ, ಈ ಗಾಡಿ ನೀನು ಏನು ಆಫರ್ ಕೊಡ್ಲಿವಲ್ಲ? ಇಲ್ಲ, ಇದಕ್ಕೂ ಆಫರ್ ಕೊಟ್ಟಿದ್ದೀನಿ. ಇದಕ್ಕೂ ಆಫರ್ ಇದೆಯಾ? ಯಾವ ತರದ ಆಫರ್? 43,000 ಆಯ್ತು 5 ಬ್ಯಾಟ್ರಿ ಹಾಕಿದ್ರೆ. ಓಕೆ, ಇವಾಗ 4,000 ಕಡಿಮೆ ಮಾಡಿ 39,000 ಕೊಡ್ತಾ ಇದೀವಿ. ಸೊ ಇದು ಆಫರ್ ಪ್ರೈಸ್ ಹೇಳ್ತಾ ಇರೋದು? ನಾನು ಆಫರ್ ಡೈರೆಕ್ಟ್ ಮಾಡಿ ರೇಟ್ ಹೇಳ್ತಿರೋದು. ಓಕೆ, ಬರೇ ನಾನು ಆ ಮಾಡೆಲ್ ಮಾತ್ರ ಆಫರ್ ಕೊಟ್ಟು ಈ ಮಾಡೆಲ್ ಎಲ್ಲ ರೇಟ್ ಜಾಸ್ತಿ ಮಾಡಿದೆ ಅಂತ ಅನ್ಕೊಂಡ್ಬಿಡಿ. ಓಕೆ ಓಕೆ, ಆಫರ್ ಬಂದ್ಬಿಟ್ಟಿದೆ, ಎಲ್ಲಾ ಮಾಡಲ್ಗೂ ಅಪ್ಲೈ ಆಗಿದೆ. ಓಕೆ, ಸೊ ಮುಂಚೆ 43,000 ಇದ್ದಿಂದ ಇವಾಗ 39,000 ಮಾಡಿದ್ದಾರೆ. ಕೊಡ್ತಾ ಇದೀನಿ. ಲಿಥಿಯಂ ಎಲ್ಲ ಏನಿತ್ತು ಪ್ರೈಸ್ ಮುಂಚೆ? ಮೊದಲು 55,000 ಆಯ್ತು. ಓಕೆ, ಇವಾಗ 45,000 ಕೊಡ್ತಾ ಇದೀವಿ. 10,000 ರೂಪಾಯಿ. ಲಿಥಿಯಂ ಅಲ್ಲಿ 10,000 ರೂಪೀಸ್ ಡಿಸ್ಕೌಂಟ್ ಮಾಡಿದೀವಿ. 10,000 ರೂಪಾಯಿ ಕಮ್ಮಿ ಮಾಡಿದಿರಾ? ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟಿದೆ, ಬನ್ನಿ ತೋರಿಸ್ತೀನಿ. ನೋಡಿ, ಇದು ಒಂಥರ ವೆರಿ ನೀಟ್ ಡಿಸೈನ್ ಮಾಡೆಲ್. ಇದು ಓಕೆ, ಸೊ ಪ್ಲೇನ್ ಆಗಿದೆ. ಹೌದು, ಪ್ಲೇನ್ ಆಗಿದೆ. ಇದು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್. ನಾನೇ ಮೊದಲೇ ಹೇಳಿದಂಗೆ. ಹೌದು, ಇದು ತುಂಬಾ ಫ್ರೆಶ್ ಮಾಡೆಲ್. ಇದು ಚೆನ್ನಾಗಿದೆ ಮಾಡೆಲ್. ಇದು ಇದರಲ್ಲಿ ನಿಮ್ಗೆ ಅಡ್ವಾಂಟೇಜ್ ಏನು ಅಂತಂದ್ರೆ, ಇದರಲ್ಲಿ ಸ್ವಲ್ಪ ಬೆಟರ್ ರೋಡ್ ಗ್ರಿಪ್ ಗೋಸ್ಕರ ಫ್ರಂಟ್ ಅಲ್ಲಿ ಟೈರ್ ಕ್ಯಾಪ್ ಸ್ವಲ್ಪ ಹೈಯರ್ ಸೈಜ್ ಉಪಯೋಗಿಸಿದ್ವಿ. ಸೊ ಎಷ್ಟು ಇಂಚ್ ಇದೆ ಇದು? ಫ್ರಂಟ್ ಅಲ್ಲಿ 12 ಇಂಚ್ ಟೈರ್ ಉಪಯೋಗಿಸಿದ್ವಿ. ಓಕೆ, 12 ಇಂಚ್ ಟೈರ್ ಇದೆ. ಇದು ಕೂಡ ನೋಡಬಹುದು ನೀವು. ನಾವು ಇದನ್ನ ರಾಲ್ಕೋ ಟೈರ್ ಉಪಯೋಗಿಸಿದ್ವಿ. ಒಂದು ಸೆಕೆಂಡ್ ತೋರಿಸ್ತೀನಿ ನೋಡಿ. ನೋಡಿ, ರಾಲ್ಕೋ ಟೈರ್ ಉಪಯೋಗಿಸಿ. ರಾಲ್ಕೋ ಟೈರ್ ಇದು ಅಂದ್ರೆ ಇದು ಯಾವ್ದು ಸರ್? ಇದು ರಾಲ್ಕೋ ಅಂದ್ರೆ ಬ್ರಾಂಡೆಡ್ ಏನಾ? ರಾಲ್ಕೋ ಬ್ರಾಂಡೆಡ್. ನೀವು ರಾಯಲ್ ಎನ್ಫೀಲ್ಡ್ ಬೈಕ್ ತಗೊಂಡ್ರು OEM ಇಂದ ರಾಲ್ಕೋ ಟೈರೇ ಬರೋದು.
ಹೌದಾ? ಓ ಬೇರೆ ಕಡೆ ಒಂದ್ಸರಿ ನೋಡ್ಬಿಟ್ಟು ತಗೊಳ್ಳಿ ಎಲ್ಲಾರ ವ್ಯೂವರ್ಸ್ ಏನಂತಂದ್ರೆ ನಿಮ್ಗೆ 35,000ಕ್ಕೆ 33,000 ಗಾಡಿ ಕೊಡ್ತಾ ಇರ್ಬೋದು, ಬಟ್ ಆದ್ರೆ ನೀವು ಟೈರ್ ನೋಡಿ ಗೊತ್ತಾಗುತ್ತೆ. ಓಕೆ, ಏನಿಲ್ಲ, 2 ಟೈರ್ ನಾವು ಕಡಿಮೆ ಕ್ವಾಲಿಟಿಗೆ ಆಫ್ ಮಾಡೋದ್ರಿಂದ ಆಲ್ಮೋಸ್ಟ್ 1500 rupees ತನಕ ಸೇವ್ ಮಾಡಬಹುದು ಒಂದು ವೆಹಿಕಲ್ ಅಲ್ಲಿ. ಓ ಹಂಗೆ, ಸೊ ಹಂಗೆ ಲಾಜಿಕ್ ನಡೀತಾ ಇರೋದು. ಸೊ ಪ್ರೈಸ್ ಏನಿದೆ ಮತ್ತೆ ಈ ಗಾಡಿ ಸ್ಪೆಕ್ಸ್ ಏನಿದೆ? ಈ ಗಾಡಿ ಪ್ರೈಸ್ ಬಂದ್ಬಿಟ್ಟಿದೆ, ಸೇ ಫಾರ್ ಎಕ್ಸಾಂಪಲ್ ಇದಕ್ಕೂ ನಾನು ಹೇಳಿದ್ನಲ್ಲ, ಯಾವ ಗಾಡಿಗೆ ಒಂದೊಂದು ಗಾಡಿ 4 ಬ್ಯಾಟ್ರಿ ಆಗುತ್ತೆ, ಒಂದೊಂದು ಬ್ಯಾಟ್ರಿ 5 ಬ್ಯಾಟ್ರಿ ಆಗುತ್ತೆ. ಹೌದು, ಈ ಗಾಡಿ 4 ಬ್ಯಾಟ್ರಿ ಬೇಕಾದ್ರೂ ಯೂಸ್ ಮಾಡ್ಬೋದು, 5 ಬ್ಯಾಟ್ರಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಓಕೆ, ಆಪ್ಷನ್ಸ್ ಇದೆ ಇದಕ್ಕೆ. ಗ್ರಫೇನ್ ಬ್ಯಾಟ್ರಿ ಹೇಳಿದೆ ನಾನು ಆವಾಗಲೇ. ಹೌದು. ಸೊ ಇದು ನಿಮ್ಗೆ 4 ಬ್ಯಾಟ್ರಿ ಸಮೇತ ಯೂಸ್ ಮಾಡಿದ್ರೆ ಈ ಮಾಡಲ್ ನಿಮ್ಗೆ 42,000 ಆಗುತ್ತೆ. 42,000 ಅಂದ್ರೆ ಇದು ಆಫರ್ ಪ್ರೈಸಾ? 42,000 ಆಫರ್ ಪ್ರೈಸ್. ಓಕೆ, ಮೊದಲು ಸೇಮ್ ವೇರಿಯಂಟ್ 44,000 ಇತ್ತು. ಓ 44,000 ಇತ್ತು. ಓಕೆ, ಇವಾಗ 42,000 ರೂಪಾಯಿ ಕೊಡ್ತಾರೆ. ಇದಕ್ಕೆ 4 ಬ್ಯಾಟ್ರಿ ಬರುತ್ತೆ, 4 ಬ್ಯಾಟ್ರೀಸ್, ಎಕ್ಸ್ಟೆಂಡೇಬಲ್ ಅಪ್ ಟು 5 ಬ್ಯಾಟ್ರೀಸ್ ತನಕ ಬೇಕಾದ್ರೂ ಉಪಯೋಗಿಸ ಆಪ್ಷನ್ಸ್ ಇದೆ. ಆಪ್ಷನ್ ಮತ್ತೆ ಲಿಥಿಯಂ ಆಪ್ಷನ್ ಇದೆಯಾ? ಲಿಥಿಯಂ ಆಪ್ಷನ್ ಇದೆ. ಸೇಮ್ ಲಿಥಿಯಂ ಆಪ್ಷನ್ ನಿಮಗೆ 42,000 ಪ್ಲಸ್ 6,000 ಕೊಟ್ರೆ 48,000 ನಾವು ಲಿಥಿಯಂ ಬ್ಯಾಟ್ರಿ ಕೊಡ್ತೀರಾ? ಓಕೆ, ತೋರಿಸ್ತೀನಿ ನಿಮಗೆ. ಓಕೆ, ಆಪ್ಷನ್ಸ್ ನಿಮ್ಗೆ ಇದರಲ್ಲೂ ನಿಮಗೆ ಸೇ ಫಾರ್ ಎಕ್ಸಾಂಪಲ್ 1 2 3 ನೋಡಿ ತೋರಿಸ್ಬಿಡ್ತೀನಿ. ಇದು ಆಪ್ಷನ್ಸ್ ಅಂತ ಬಂದಾಗ ಇದರಲ್ಲೂ ನಿಮಗೆ ಪಾರ್ಕಿಂಗ್ ಮೋಡ್ ಅಂತ ಬರುತ್ತೆ. ಓಕೆ, ಪಾರ್ಕಿಂಗ್ ಮೋಡ್ ಇದರಲ್ಲೂ ನಿಮಗೆ ತೆಗುತ್ತೆ. ಸೇ ಪಾರ್ಕಿಂಗ್ ಸ್ವಿಚ್ ಇರುತ್ತೆ, ಪಾರ್ಕಿಂಗ್ ಸ್ವಿಚ್ ತೆಗೆದ್ರೆ ಪಾರ್ಕಿಂಗ್ ಮೋಡ್ ಡಿಟ್ಯಾಚ್ ಆಗುತ್ತೆ. ಈಗ 1 2 3 ಸ್ಪೀಡ್ ಮೋಡ್ ಬರುತ್ತೆ. 1 2 3 ಸ್ಪೀಡ್ ಮೋಡ್ ನೀವು ನೋಡಬಹುದು. ತಿರ್ಗಾ ರಿವರ್ಸ್ ಮೋಡ್ ಕೂಡ ಇದೆ ಇಲ್ಲೇ. ರಿವರ್ಸ್ ಮೋಡ್ ಇದೆ. ಮತ್ತೆ ಇನ್ನೊಂದು ಫೀಚರ್ ಇದೆ ಏನು ಅಂದ್ರೆ ನಿಮಗೆ ತುಂಬಾ ಲೇಟೆಸ್ಟ್ ಫೀಚರ್ ಏನಂದ್ರೆ NFC ಕಾರ್ಡ್ ಫಂಕ್ಷನ್ ಅಂತ ಕೊಟ್ಟಿದೆ. ಸೊ NFC ಕಾರ್ಡ್ ಇದೆ, ಸೊ ಕೀ ಬೇಕಾಗಿಲ್ಲ. ಹೌದೌದು, ನೋಡಿ ಇದು ಕಾರ್ಡ್ ಕೊಟ್ಟಿರ್ತೀವಿ, ಜಸ್ಟ್ ಇಲ್ಲಿ ಟ್ಯಾಪ್ ಮಾಡಿದ್ರೆ ನಿಮ್ಮ ವೆಹಿಕಲ್ ಆನ್ ಆಗುತ್ತೆ. ಓ ಈ ಆಪ್ಷನ್ ಇದೆ. ಹೌದು, ಈ ಆಪ್ಷನ್ ಇದೆ. ಓಕೆ, ಮತ್ತೆ ಅಗೇನ್ ಟ್ಯಾಪ್ ಮಾಡಿದ್ರೆ ವೆಹಿಕಲ್ ಅನ್ಲಾಕ್ ಆಗುತ್ತೆ, ಆಫ್ ಆಗುತ್ತೆ. ಹೌದು. ಓಕೆ, ಡಿಕ್ಕಿ ಸ್ಪೇಸ್ ಏನಿದೆ ಇದು? ಡಿಕ್ಕಿ ಸ್ಪೇಸ್ ಇದೆ, ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ನೋಡಿ ತುಂಬಾ ದೊಡ್ಡ ಡಿಕ್ಕಿ ಬರುತ್ತೆ ಇದರಲ್ಲಿ, ಆರಾಮಾಗಿ ಹೆಲ್ಮೆಟ್ ಇಟ್ಕೋಬಹುದು. ಹೌದು, ಒಂದು ಫುಲ್ ಸೈಜ್ ಹೆಲ್ಮೆಟ್ ಇಟ್ರು ದೆನ್ ಅಗೇನ್ ನಿಮ್ಗೆ ಇನ್ನೂ ಬೇರೆ ಐಟಮ್ ಇಟ್ಕೊಳ್ಳೋದಕ್ಕೂ ನಿಮ್ಗೆ ಗಾಡಿ ಜೊತೆ ಮಿರರ್ ಎಲ್ಲ ಬರುತ್ತಲ್ವಾ? ಸೊ ಮಿರರ್ ಏನು ಎಕ್ಸ್ಟ್ರಾ ಕಾಸಿಲ್ಲ? ಇಲ್ಲ, ನಮ್ಮ ಹತ್ರ ನಾನು ರೇಟ್ ಹೇಳ್ತಾ ಏನಲ್ಲ, ಯಾವ ವೆಹಿಕಲ್ ತಗೊಂಡ್ರೆ ರೇಟ್ ಹೇಳಿದಿನ ಇದುವರೆಗೂ ಎಲ್ಲಾ ವೆಹಿಕಲ್ಗೂ ಆಕ್ಸೆಸರೀಸ್, ಚಾರ್ಜರ್ ಮತ್ತೆ ಬಿಲ್ಲು ಎಲ್ಲ ಸೇರಿಸಿ ರೇಟ್ ಇಟ್ಟಿರೋದು. ಅದ್ರಾಗ ಆಮೇಲೆ ನಿಮ್ಗೆ ಇಲ್ಲಿ ಬಂದಾದ್ಮೇಲೆ ಅದು ಎಕ್ಸ್ಟ್ರಾ ಇದು ಎಕ್ಸ್ಟ್ರಾ ಅಂತ ನಮ್ಮ ಹತ್ರ ಅದೆಲ್ಲ ಏನಿಲ್ಲ. ಓಕೆ, ಯಾಕಂದ್ರೆ ಕೆಲವೊಬ್ರು ಹೇಳ್ತಾರೆ ಇವಾಗ ವಿಡಿಯೋ ಕಮ್ಮಿ ಅಂತ ಅಂತಾರೆ, ಆಮೇಲೆ ಅಲ್ಲಿ ಹೋದ್ಮೇಲೆ ಅದು ಎಕ್ಸ್ಟ್ರಾ ಇದು ಎಕ್ಸ್ಟ್ರಾ ಅಂತ ಇಲ್ಲ. ನಾನು 33,000 ಹೇಳಿದಿನಲ್ಲ ಗಾಡಿ, ಹೌದು, ಅದ್ 33,000ಕ್ಕೆ ನಿಮ್ಗೆ GST ಬಿಲ್ಲು, ಚಾರ್ಜರ್, ಬ್ಯಾಟ್ರಿ, ಮೋಟರ್, ಕಂಟ್ರೋಲರ್ಗೆ ವ್ಯಾರಂಟಿ, ವೆಹಿಕಲ್ ಬ್ಯಾಟ್ರಿ ವ್ಯಾರಂಟಿ ಎಲ್ಲ ಇನ್ಕ್ಲೂಸಿವ್ ಇರುತ್ತೆ. ಸೊ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಎಲ್ಲ ಯಾವುದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಇರಲ್ಲ. ಯಾವುದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಇಲ್ಲ. ಓಕೆ, 33,000 ಆಲ್ ಇನ್ಕ್ಲೂಸಿವ್. ಹೌದು. ಓಕೆ, ಇದು ನಮ್ದು ಪ್ರೀಮಿಯಂ ಮಾಡೆಲ್. ಇದು ಸೊ ಯಾವ್ದು ಮಾಡೆಲ್ ಇದು? ಇದು ಸೂಪರ್ ಇಕೋ S1 Pro ಅಂತ ಬರುತ್ತೆ ನಮ್ದು. ಓಕೆ, ವೆರಿ ಪ್ರೀಮಿಯಂ ಮಾಡೆಲ್. ಸ್ವಲ್ಪ ಯಾರು ಕ್ವಾಲಿಟಿ ಕಾನ್ಶಿಯಸ್ ಪೀಪಲ್ ಇರ್ತಾರಲ್ಲ, ಅಂದ್ರೆ ಕ್ವಾಲಿಟಿ ನೋಡ್ತಾರೆ. ಹೌದು, ಸ್ವಲ್ಪ ಜಾಸ್ತಿ ಅಮೌಂಟ್ ಅವರ ಪರವಾಗಿಲ್ಲ ಸರ್, ಸ್ವಲ್ಪ ಕ್ವಾಲಿಟಿ ಕೊಡಿ ಅಂತ ಹೇಳಿ. ಪ್ರೀಮಿಯಂ ಆಗಿರಬೇಕು, ಪೆಟ್ರೋಲ್ ವೆಹಿಕಲ್ ತರ ಇರಬೇಕು, ಬಿಲ್ಡ್ ಕ್ವಾಲಿಟಿ, ಪರ್ಫಾರ್ಮೆನ್ಸ್ ಎಲ್ಲ ಇರ್ತಾರಲ್ಲ, ಅವ್ರು ನಾವು ಈ ವೆಹಿಕಲ್ ಆಫರ್ ಮಾಡ್ತೀವಿ. ಸೊ ಏನ್ ಪ್ರೈಸ್ ಇಂದ ಕೊಡ್ತಾ ಇರೋದು? ಶಿವರ್, ನಾನು ಮೊದಲೇ ಹೇಳ್ದಂಗೆ ನಮ್ದು ಡಿಸ್ಕೌಂಟ್ ಈಗ ಎಲ್ಲಾ ಮಾಡೆಲ್ ಕೊಟ್ಟಿದ್ದೀನಿ. ಓಕೆ, ಇದು ಮೊದಲು ಲಿಥಿಯಂ ಬ್ಯಾಟ್ರಿಯಲ್ಲಿ 76,000 ಮಾಡ್ತಾ ಇದ್ವಿ. ಓಕೆ, ಇವಾಗ ನಿಮ್ಗೆ 10,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಲಿಥಿಯಂ ಬ್ಯಾಟ್ರಿ 10,000 ರೂಪಾಯಿ ಡಿಸ್ಕೌಂಟ್, 10,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದೀವಿ. 66,000ಕ್ಕೆ ನಿಮ್ಗೆ ವಿತ್ ಲಿಥಿಯಂ ಬ್ಯಾಟ್ರಿ ಕೊಡ್ತಾ ಇದೀವಿ. ಸೊ ಲೇಟೆಸ್ಟ್ ಇದು ಬರೋದ್ವಾ? ಗ್ರಾಫೈನ್ ಅಂತ ಬರೋದ್ವಾ? ಸ್ವಲ್ಪ ಪ್ರೀಮಿಯಂ ವೆಹಿಕಲ್ ಆಗಿರೋದ್ರಿಂದ ನಿಮ್ಗೆ ಆ ಪರ್ಫಾರ್ಮೆನ್ಸ್, ಆ ಡ್ರೈವ್ ಕ್ವಾಲಿಟಿ ಬೇಕು ಅಂತ ಅಂದ್ರೆ ಗ್ರಾಫೈನ್ ಬ್ಯಾಟ್ರಿ ಉಪಯೋಗಿಸಕ್ ಆಗೋದಿಲ್ಲ. ಓಕೆ, ಸೊ ಅದಕ್ಕೆ ಲಿಥಿಯಂ ಮಾತ್ರ ಬರುತ್ತೆ. ಗ್ರಾಫೈನ್ ಬ್ಯಾಟ್ರಿ ಅದು ತುಂಬಾ ಓಲ್ಡ್ ಟೆಕ್ನಾಲಜಿ. ಈ ವೆಹಿಕಲ್ ತಗೊಂಡಾದ್ಮೇಲೆ ಗ್ರಾಫೈನ್ ಬ್ಯಾಟ್ರಿ ತಗೊಂಡ್ರೆ ಅದು ಚೆನ್ನಾಗಿರಲ್ಲ, ಅಷ್ಟು ಮ್ಯಾಚ್ ಆಗಲ್ಲ. ಓಕೆ, ಸೊ ಇಷ್ಟು ವೆಹಿಕಲ್, ಈ ಪ್ರೀಮಿಯಂ ವೆಹಿಕಲ್ ತಗೊಂಡಾಗ ಗ್ರಾಫೈನ್ ಬ್ಯಾಟ್ರಿ ನಾವು ಆಫರ್ ಮಾಡೋದಿಲ್ಲ. ಓಕೆ, ಇವಾಗ ಈ ಗಾಡಿ ಏನ್ ಅಂತ ಪ್ರೀಮಿಯಂ ಏನಿದೆ? ಇದು ಪ್ರೀಮಿಯಂ ಅಂತ ಏನು ಅಂತ ಅಂದ್ರೆ ಕಲರ್ ಡಿಸ್ಪ್ಲೇ ಸಿಗ್ತದೆ, ಕಲರ್ ಡಿಸ್ಪ್ಲೇ ಸಿಗುತ್ತೆ ಬೈ ಡಿಫಾಲ್ಟ್. ಪಾರ್ಕಿಂಗ್ ಮೋಡ್ ಸಿಗುತ್ತೆ ನಿಮ್ಗೆ. ಓಕೆ, ಇದರಲ್ಲೂ 1 2 3 ಸ್ಪೀಡ್ ಮೋಡ್ ಸಿಗುತ್ತೆ. ಓಕೆ, ರಿವರ್ಸ್ ಮೋಡ್ ಇದೆ. ದೆನ್ ಪಾರ್ಕಿಂಗ್ ಮೋಡ್ ನಾನು ಹೇಳಿದೆ ಇಲ್ಲಿ. ಮತ್ತೆ ಹೆಡ್ ಲೈಟ್ ನೀವು ಬಂದು ನೋಡ್ಬೋದು, ಮುಂದ್ಗಡೆ ಇದೆ ಸ್ವಲ್ಪ. ಇದು DRL ಅಂತ ಹೇಳ್ತಾರೆ. DRL ಬಂದ್ಬಿಟ್ಟು ಇದು ಕಂಪ್ಲೀಟ್ ತುಂಬಾ ಒಂಥರ ಹೈ ಕ್ವಾಲಿಟಿ DRL ನಾವು ಯೂಸ್ ಮಾಡಿದೀವಿ ಇದರಲ್ಲಿ. ಹೌದು, ಹೆಡ್ ಲೈಟ್ ನೀವು ಅಬ್ಸರ್ವ್ ಮಾಡ್ಬೋದು. ಇದು ನಿಮ್ಗೆ 3 ಚೇಂಬರ್ ಇದೆ ಹೆಡ್ ಲೈಟ್. ಇಲ್ಲೊಂದು ಚೇಂಬರ್ ಇದೆ, ಇಲ್ಲೊಂದು ಚೇಂಬರ್ ಇದೆ, ಇಲ್ಲೊಂದು ಚೇಂಬರ್ ಇದೆ. ಇದು ಎಲ್ಲಾರು ಬೇರೆ ಇದೇ ಹೆಡ್ ಲೈಟ್ ಕೊಟ್ಬಿಡ್ತಾರೆ, ಇದೇ ಡಿಸೈನ್ ಕೊಟ್ಬಿಡ್ತಾರೆ. ಇಲ್ಲಿ ಹೆಡ್ ಲೈಟ್ ಸಿಂಗಲ್ ಒಂದು ಬಲ್ಬ್ ಹಾಕ್ಬಿಡ್ತಾರೆ. ಹೌದು, ಸೊ ನಾರ್ಮಲ್ ಸಿಂಪಲ್ ಆಗಿರೋದು ಕಾಸ್ಟ್ ಕಟಿಂಗ್ ಮಾಡೋದಕ್ಕೆ. ಹೌದು, ನಮ್ಮ ಹತ್ರ ನಾವು ಆತರ ಮಾಡಿಲ್ಲ. ಮತ್ತೆ ಇದು ನೋಡಬಹುದು ನೀವು, ಇದು ಲೋ ಬೀಮ್, ಇದು 2 ಮಾತ್ರ ಬರುತ್ತೆ. ಓಕೆ, ಮತ್ತೆ ಇದು ಐ ಬೀಮ್, ಕೆಳಗಡೆ ಬರುತ್ತೆ. ಒಟ್ಟು 3 ಚೇಂಬರ್ ಬರುತ್ತೆ. ಸೊ 3 ಚೇಂಬರ್ ಅದು ಲೈಟ್ ವರ್ಕ್ ಆಗುತ್ತೆ. ಓಕೆ, ನಮ್ಮ ಹತ್ರ ಎಲ್ಲಾ ಡಿಸೈನ್ ನೋಡಿದಂಗೆ ನೀವು ಎಲ್ಲಾದ್ರಲ್ಲೂ ಹೆಡ್ ಲೈಟ್ ಪ್ಲೇಸ್ಮೆಂಟ್ ಕೆಳಗಡೆ ಇತ್ತು. ಹೌದು, ಸೊ ಈ ಪಾರ್ಟ್ ಬರುತ್ತೆ, ಈ ಪಾರ್ಟ್ ಬರುತ್ತೆ. ಇದೊಂದು ಪ್ರೀಮಿಯಂ ಡಿಸೈನ್ ಆಗಿರೋದ್ರಿಂದ ಇದರ ಹೆಡ್ ಲೈಟ್ ಪ್ಲೇಸ್ಮೆಂಟ್ ನಾವು ಹ್ಯಾಂಡಲ್ ಕೊಟ್ಟಿದ್ವಿ. ಹ್ಯಾಂಡಲ್ ಇಂಟಿಗ್ರೇಟರ್ ಆಗಿದೆ. ಹ್ಯಾಂಡಲ್ ಇಂಟಿಗ್ರೇಟ್ ಮಾಡೋದ್ರಿಂದ ಏನು ಅಂದ್ರೆ ನೈಟ್ ಟೈಮ್ ಅಲ್ಲಿ ನೀವು ಟರ್ನಿಂಗ್ ಮಾಡ್ಬೇಕಾದ್ರೆ
ಅಥವಾ ಏನಾದ್ರು ಎಲ್ಲಾರು ಕತ್ಲಿದೆ ಅಲ್ಲಿ ಜಾಗದಲ್ಲಿ ನೀವು ಲೈಟ್ ಗೈಡ್ ಆಗಬೇಕು ಹೋಗ್ಬೇಕು ಅಂತ ಅಂದಾಗ ಮತ್ತೆ ರೈಡ್ ಕ್ವಾಲಿಟಿ ಮಾಡ್ಬೇಕಾದ್ರೆ ಸ್ಪೀಡ್ ಆಗೆಲ್ಲ ಹೋಗ್ತಿರ್ಬೇಕಾದ್ರೆ ಹ್ಯಾಂಡ್ ಲೈಟ್ ಇದೆ ತುಂಬಾ ಚೆನ್ನಾಗಿದೆ. ಅದೇ ನಾವ್ ಹೆಂಗ್ ತಿರುಗಿಸ್ತೀವೋ ಹಂಗೆ ಲೈಟ್ ಮೂವ್ ಆಗುತ್ತೆ. ಓ ಇಂಡಿಕೇಟರ್ ಇಲ್ಲಿ ಬರುತ್ತೆ. ಇಲ್ಲಿ ಬರುತ್ತೆ. ಇದು ಕೂಡ ನಿಮ್ಗೆ ಡಿಆರ್ ಅಲ್ಲೇ ಬರುತ್ತೆ. ನೋಡ್ಬೋದು. ಪ್ಲೇಸ್ಮೆಂಟ್ ತುಂಬಾ ಚೆನ್ನಾಗಿದೆ ಲೈಟ್. ಹೇಳಿದ್ನಲ್ಲ ಸೇಮ್ ಡಿಸೈನ್ ಸಿಗುತ್ತೆ. ಹೌದು. ಬೇರೆ ಕಾಸ್ಟ್ ಕಟಿಂಗ್ ಮಾಡಿ ನಿಮ್ಗೆ ರೇಟ್ ಕಡಿಮೆ ಕೊಡ್ತಾರೆ. ಹೆಂಗೆ ಯಾವ ತರ ಕಮ್ಮಿ ಕೊಡ್ತಾರೆ ನೋಡಿ. ನಿಮ್ಗೆ ಈ ಕಲರ್ ತೋರಿಸಿ ನಿಮ್ಗೆ ಅರ್ಥ ಆಗಲ್ಲ. ಓಕೆ. ಈ ಕಲರ್ ತೋರಿಸ್ತೀನಿ ನೋಡಿ. ನಿಮ್ಗೆ ಬೇರೆಯವ್ರು ಇದೆಲ್ಲ ಇದೆ. ಹೌದು. ಈ ಪಾರ್ಟ್ ಪೇಂಟೆಡ್ ಪಾರ್ಟ್ ಇರೋದಿಲ್ಲ. ನೀವು ಅಬ್ಸರ್ವ್ ಮಾಡಿ ನೋಡಬಹುದು ಬೇರೆ ಮ್ಯಾನುಫ್ಯಾಕ್ಚರ್ಸ್ ಹತ್ರ. ಓಕೆ. ಬೇರೆ ಯಾವ್ದು ಕೊಡ್ತಾರೆ ಅವರು? ಬ್ಲಾಕ್ ಕೊಟ್ಬಿಡ್ತಾರೆ. ಬ್ಲಾಕ್ ಪಾರ್ಟ್ ಹಾಕ್ಬಿಟ್ಟಿರ್ತಾರೆ. ಸೊ ಈ ತರ ಬ್ಲಾಕ್ ಪಾರ್ಟ್ ಹಾಕ್ಬಿಟ್ಟಿರ್ತಾರೆ. ಓಕೆ. ಇದು ABS ಪ್ಲಾಸ್ಟಿಕ್. ಇದು PP ಪ್ಲಾಸ್ಟಿಕ್ ಪಾರ್ಟ್ ಇದೆ. ಓಕೆ. ABS ಮೆಟೀರಿಯಲ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಎಕ್ಸ್ಪೆನ್ಸಿವ್ ಆಗುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಪ್ಲಸ್ ಆನ್ ಟಾಪ್ ಆಫ್ ಇಟ್ ನಾವು ಪೇಂಟ್ ಕೂಡ ಮಾಡಿದೀವಿ. ಸೊ ಅಗೇನ್ ನಮಗೆ ಕಾಸ್ಟಿಂಗ್ ಜಾಸ್ತಿ ಆಗುತ್ತೆ. ಓಕೆ. ಮಾಡೆಲ್ ಅಲ್ಲಿ ನಾವು ಕಾಸ್ಟಿಂಗ್ ಬಗ್ಗೆ ಯೋಚನೆ ಮಾಡಿಲ್ಲ. ಸೊ ಯಾವುದು ಪ್ರಿಫರಬಲ್ ಈ ಮಾಡಲ್? ಈ ಮಾಡೆಲ್ ನಾವು ಬೆಸ್ಟ್ ಡಿಸೈನ್ ಕೊಡಬೇಕು ಅನ್ನೋ ಮಾತ್ರ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಡಿಸೈನ್ ಮಾಡಿರೋ ಮಾಡೆಲ್ ಇದು. ಓಕೆ. ಯಾರು ಕ್ವಾಲಿಟಿ ಪೀಪಲ್ ಇರ್ತಾರಲ್ಲ ಅಂತ ಮಾಡ್ತಾರೆ. ಅದೇ ಇವಾಗ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರೋ ಪರವಾಗಿಲ್ಲ, ಕ್ವಾಲಿಟಿ ಬೇಕು ಅನ್ನೋರಿಗೆ ಈ ಆಪ್ಷನ್ ಕೊಡ್ತಾರೆ. ಮತ್ತೆ ನೋಡಿ ಈ ಡಿಸೈನ್ ಇದೆಯಲ್ಲ, ಈ ಸ್ವಿಚ್ ಡಿಸೈನ್. ಹೌದು. ನೀವು ಬೇರೆ ಹತ್ರ ನೋಡಿ ನಿಮ್ಗೆ ಆ ತರ ನಾರ್ಮಲ್ ಡಿಸೈನ್ ಸ್ವಿಚ್ ಆಗಿದೆ. ಅದೇ ಇಲ್ಲಿದೆ ಈ ತರ. ಈ ತರ ಸೊ ಈ ತರ ಸ್ವಿಚ್ ಬಂದ್ಬಿಡುತ್ತೆ. ಓಕೆ. ಈ ಸ್ವಿಚ್ ನೋಡಿ ಹೆಂಗಿದೆ, ವೆರಿ ಬ್ಯೂಟಿಫುಲ್. ಈ ಸ್ವಿಚ್ ಕಂಪ್ಲೀಟ್ ಇಂಟಿಗ್ರೇಟ್ ಆಗಿದೆ, ಇಲ್ಲ ಒಂದರಲ್ಲೇ ಇಂಟಿಗ್ರೇಟ್ ಆಗಿದೆ. ವೆರಿ ಬ್ಯೂಟಿಫುಲ್ ಸ್ವಿಚ್ ಇದು. ಓಕೆ. ತುಂಬಾ ಚೆನ್ನಾಗಿದೆ. ಅದ್ರ ಪ್ರಕಾರ ರೇಟ್ ಕಾಸ್ಟಿಂಗ್ ಎಲ್ಲ ಬೇರೆ ಬೇರೆ ಬರುತ್ತೆ. ಸೊ ಕ್ವಾಲಿಟಿ ಹಂಗೆ ಇರುತ್ತೆ. ಮತ್ತೆ ಇನ್ನೊಂದು ನಿಮಗೆ ಗ್ರಾಬ್ ಹ್ಯಾಂಡಲ್ ಇದೆ ನೋಡಿ. ಇದು ಮೆಟಾಲಿಕ್ನಾ? ಕಂಪ್ಲೀಟ್ ಮೆಟಲ್ ಬರುತ್ತೆ ಇದು. ಮತ್ತೆ ಇದು ನಿಮಗೆ ನೋಡಿ ನೀಟಾಗಿ ಓನ್ಲ್ ಇದೆ ಇಟ್ಕೊಳ್ಳೋಕೆ. ಓಕೆ. ಇಲ್ಲಿ ಇಟ್ಕೊಳ್ಳೋಕೆ ಸಿಂಗಲ್ ಸೈಡ್ ಕೂತ್ಕೊಂಡಾಗ ಇಟ್ಕೊಳ್ಳೋದಕ್ಕೆ ಕೊಟ್ಟಿದ್ದೀನಿ. ನೀಟಾಗಿದೆ, ಇಂಟಿಗ್ರೇಟ್ ಆಗಿದೆ. ಇಂಟಿಗ್ರೇಟೆಡ್ ಆಗಿದೆ. ಸೆಪರೇಟ್ ಆಗಿ ಇನ್ನೇನು ಹಾಕ್ಸ್ಕೊಳ್ಳೋದು ಅವೆಲ್ಲ ನೆಸಿಟಿ ಏನಿಲ್ಲ. ಎಕ್ಸ್ಟ್ರಾ ನಾವು ಫಿಟ್ಟಿಂಗ್ಸ್ ಹಾಕ್ಸಂಗಿಲ್ಲ. ಎಲ್ಲ ಇಲ್ಲ, ಇಂಟಿಗ್ರೇಟೆಡ್ ಆಗಿದೆ. ಓಕೆನಾ? ಇದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಬರುತ್ತೆ ಈ ಡಿಸೈನ್ ಅಲ್ಲಿ. ಮತ್ತೆ ಈ ಮಾಡೆಲ್ ನ ಯಾರು ನಂಗೆ ಡಿಕ್ಕಿ ಸ್ಪೇಸ್ ಚೆನ್ನಾಗಿರ್ಬೇಕು ಅಂತಾರಲ್ಲ, ಹೌದು, ಅವ್ರ ಈ ಮಾಡೆಲ್ ನ ತಗೋಬಹುದು. ಅಷ್ಟೊಂದಿದೆ ಡಿಕ್ಕಿ. ಓಪನ್ ಮಾಡಿ. ಓ ಏನು ಆರಾಮ್ಸೆ ಒಂದ್ 2 ಹೆಲ್ಮೆಟ್ ಇರ್ಬೋದಾ? 2 ಹೆಲ್ಮೆಟ್ ಆರಾಮಾಗಿಡ್ಬೋದು. ಆರಾಮಾಗಿರ್ಬೋದು. ಚಿಕ್ಕ ಹೆಲ್ಮೆಟ್ ಆದ್ರೆ ಒಂದ್ 4 ಇರ್ಬೋದು. ಲ್ಯಾಪ್ಟಾಪ್ ಬ್ಯಾಗು ಅಥವಾ ನಿಮ್ಗೆ ಗ್ರಾಸರಿ ಸಣ್ಣ ಪುಟ್ಟ ಏನ್ ಬೇಕಾದ್ರೂ ಇಡ್ಬೋದು, ಆರಾಮಾಗಿಡ್ಬೋದು. ಇದರಲ್ಲಿ ನಿಮ್ಗೆ ಲೇಟೆಸ್ಟ್ ನಾವು ಮ್ಯೂಸಿಕ್ ಪ್ಲೇಯರ್ ಕೂಡ ಇಂಟಿಗ್ರೇಟ್ ಮಾಡಿದ್ದೀವಿ. ಸಾಂಗು ಹೌದು, ಪ್ಲೇ ಮಾಡ್ಬೋದಾ? ಮಾಡ್ಬೋದು. ಮಾಡಿ ಒಂದ್ಸಲ. ಇದ್ರ ಪ್ಲೇ ಆಯ್ತಾರದು. ಸಾಂಗ್ ಎಲ್ಲ ಪ್ಲೇ ಆಗುತ್ತೆ. ಓ ಇದು ಸೂಪರ್ ಎಕೋ ಭೀಮಾ ಅಂತ ಬರುತ್ತೆ. ಭೀಮಾ. ಸೊ ಸೂಪರ್ ಎಕೋ ಭೀಮಾ ತರನೇ ಕೆಲಸ ಮಾಡುತ್ತೆ ಇದು. ಇದು ಮೊದಲು ನಾವು 80,000 ಇಟ್ಟಿದ್ವಿ. ಇವಾಗ 11,000 ಡಿಸ್ಕೌಂಟ್ ಕೊಡ್ತಾ ಇದೀವಿ. ಸೊ 11,000 ಕಮ್ಮಿ ಕೊಡ್ತಾ ಇದೀರಾ? 69,000 ಕೊಡ್ತಾ ಇದೀವಿ. 69 ಲಿಥಿಯಂ ಬ್ಯಾಟ್ರಿ ಜೊತೆಗೆ 69,000 ರೂಪಾಯಿಗೆ 69,000 ವಿತ್ ಲಿಥಿಯಂ ಬ್ಯಾಟ್ರಿ ಈ ಗಾಡಿನ ಕೊಡ್ತಾ ಇದೀವಿ. ಓಕೆ. 300 kg ಲೋಡಿಂಗ್ ಕೆಪಾಸಿಟಿ, 50 ಕಿಲೋಮೀಟರ್ ಬರುತ್ತೆ ಒಂದ್ಸರಿ ಚಾರ್ಜ್ ಮಾಡಿದ್ರೆ. ಕಂಪ್ಲೀಟ್ ಮೆಟಲ್ ಬಾಡಿ. ಓಕೆ. ನಿಮ್ಗೆ ಇದಕ್ಕೆ ಇನ್ಶೂರೆನ್ಸ್ ಆಗ್ಲಿ, ರಿಜಿಸ್ಟ್ರೇಷನ್ ಆಗ್ಲಿ, ನಂಬರ್ ಪ್ಲೇಟ್ ಆಗ್ಲಿ ಏನು ಬೇಕಾಗಿಲ್ಲ. ಮತ್ತೆ ನೋಡಿ ನಮ್ದು ಎಲ್ಲಾ ವೆಹಿಕಲ್ ಈ ತರ ನಂಬರ್ ಈ ತರ ಇದಾಕ್ಬಿಡ್ತೀವಿ. ಓಕೆ. ನಂಬರ್ ಪ್ಲೇಟ್ ಇರುತ್ತೆ. ಈ ತರ ನಂಬರ್ ಪ್ಲೇಟ್ ಅಂತ ಬರುತ್ತೆ. RTO ಅಪ್ಲೋಡ್ ಪ್ಲೇಟ್ ಅಂತ ಬರುತ್ತೆ ವಿತೌಟ್ ರಿಜಿಸ್ಟ್ರೇಷನ್ ಗೆ. ಓಕೆ. ಈಗ ಪೊಲೀಸರು ಕೇಳ್ಬೋದು ಹೆಂಗಪ್ಪ ವಿತೌಟ್ ರಿಜಿಸ್ಟ್ರೇಷನ್ ಅಂತ. ಸೊ ಈ ನಂಬರ್ ಪ್ಲೇಟ್ ಇದ್ರೆ ಸ್ಪೆಸಿಫಿಕ್ ಲಾ ಅಲ್ಲಿ ನಮ್ದು ಎನಾಕ್ಟ್ ಆಗಿದೆ. ನಮ್ದು ಈ ಸ್ಪೆಸಿಫಿಕ್ ಲಾ ಅಲ್ಲಿ ನಮ್ದು ಅಪ್ರೂವಲ್ ಆಗಿದೆ. ಹೌದು, ಅಪ್ರೂವಲ್ ಆಗಿದೆ, ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ವೆಹಿಕಲ್ ವಿತೌಟ್ ರಿಜಿಸ್ಟ್ರೇಷನ್ ಮಾಡೋರು ನಮಗೆ ಸರ್ಕಾರದವರು ನಮಗೆ ಪರ್ಮಿಷನ್ ಇದೆ ಅದಕ್ಕೆ ಕೊಟ್ಟಿದ್ದಾರೆ. ಆಪ್ಷನ್ಸ್ ಅಲ್ಲಿ ಏನಿದೆ ಇದರಲ್ಲಿ ನಿಮಗೆ ಸೇಮ್ ಫಾರ್ ಎಕ್ಸಾಂಪಲ್ ಎಲ್ಲಾ ಆಪ್ಷನ್ಸ್ ಇದೆ ನಿಮಗೆ. ಇದರಲ್ಲಿ ಯಾವ್ದು ಇಲ್ಲ ಅನ್ನಂಗಿಲ್ಲ ನಿಮ್ಗೆ. ಎಲ್ಲಾ ವೆಹಿಕಲ್ ಬರುತ್ತೆ, ಎಲ್ಲ ಬರುತ್ತೆ. 1 2 3 ಸ್ಪೀಡ್ ಮೋಡ್ ಇದೆ. ಓಕೆ. ತಿರ್ಗಾ ಆಮೇಲೆ ನಿಮಗೆ ರಿವರ್ಸ್ ಮೋಡ್ ಇದೆ. ಓಕೆ. ದೆನ್ ಈ ಕಡೆ ನೋಡಬಹುದು ಪಾರ್ಕಿಂಗ್ ಮೋಡ್ ಇದೆ. ಓಕೆ. ಈ ಕಡೆ ನೋಡಬಹುದು ನೀವು. ದೆನ್ ಈ ಕಡೆ ನಿಮ್ಗೆ ಹಜಾರ್ಡ್ ಲೈಟಿಂಗ್ ಇದೆ. ಹಜಾರ್ಡ್ ಲೈಟ್ ಇದೆ. ಹೌದು. ಸೊ ಇಂಡಿಕೇಟರ್. ಹೌದು. ಸೊ ಹಜಾರ್ಡ್ ಲೈಟ್. ಹೌದು. ಮತ್ತೆ ಇದ್ರಲ್ಲಿ ಕೂಡ ನಿಮ್ಗೆ ಹೆಡ್ ಲೈಟ್ ಪ್ಲೇಸ್ಮೆಂಟ್ ತುಂಬಾ ಕೆಳಗಡೆ ಇಟ್ಟಿದೀವಿ. ಇನ್ನು ನಿಮ್ಗೆ ಏನೋ ಲಗೇಜ್ ಏನೋ ಪ್ರಾಬ್ಲಮ್ ಆಗಬಾರ್ದು. ಪ್ಲಸ್ ಹೆಡ್ ಲೈಟ್ ಏನೋ ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ಸೊ ವಿಸಿಬಿಲಿಟಿನೂ ಚೆನ್ನಾಗಿರ್ಬೇಕು, ಸೇಫ್ ಆಗೂ ಇರಬೇಕು. ಇಂಟಿಗ್ರೇಟ್ ಮಾಡಿದ್ವಿ. ಓಕೆ. ಚೆನ್ನಾಗಿರುತ್ತೆ. ಮೇನ್ ಅಡ್ವಾಂಟೇಜ್ ಅಂದ್ರೆ ಮ್ಯೂಸಿಕ್ ಬರುತ್ತೆ. ಸೊ ಇದ್ರಲ್ಲಿ ಮ್ಯೂಸಿಕ್ ಇದೆ. ಸೊ ನಮ್ ಡೆಲಿವರಿ ಮಾಡೋರೆಲ್ಲ ಆರಾಮಾಗಿ ಮ್ಯೂಸಿಕ್ ಕೇಳ್ಕೊಂಡು ಡೆಲಿವರಿ ಮಾಡ್ಬೋದು, ಕೆಲಸ ಮಾಡ್ಬೋದು. ಸೊ ಸಾಂಗ್ ಬರುತ್ತೆ, ಆರಾಮಾಗಿ ಸಾಂಗ್ ಕೇಳ್ಕೊಂಡು ಆರಾಮಾಗಿ ಕೆಲಸ ಮಾಡ್ಬೋದು. ಓಕೆ ಸರ್. ಇದು ಆಟೋ ತರ ಇದೆ. ಇದು ಆಟೋ ಅಲ್ಲ, ಇದು ಹೆವಿ ಲೋಡರ್. ಇದು ಹೆವಿ ಲೋಡರ್. ಓಕೆ. 500 kg ಲೋಡಿಂಗ್ ಕೆಪಾಸಿಟಿ. 500 kg ಹಾಕ್ಬೋದಾ? ಸೊ ಏನಾರ ನಾವು ಆಟೋ ತರ ಕೆಲಸ ಮಾಡ್ತೀವಿ ಅಂದ್ರೆ ಅಂತ ಯೂಸ್ ಮಾಡ್ಬೋದಾ? ಆಟೋನ ಬಿಟ್ಬಿಟ್ಟು ತಗೊಳ್ಳಿ, ನಿಮ್ಗೆ ಕೆಪಾಸಿಟಿ ಬರುತ್ತೆ. ಆಟೋ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಆ ಪ್ಲಾನ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ. ಓಕೆ. ಇದನ್ನ ತಗೊಂಡ್ರೆ ಬೆಸ್ಟ್. ಚಾರ್ಜ್ ಮಾಡ್ಕೊಂಡ್ರೆ ಸಾಕು, ಹೋಗುತ್ತೆ. ಓಕೆ. ತಗೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಸೊ ಅಷ್ಟು ಬೆನಿಫಿಟ್ ಇದೆ. 500 kg ಲೋಡಿಂಗ್ ಕೆಪಾಸಿಟಿ ಬರುತ್ತೆ. ಓಕೆ. ಹಿಂದೆ ಬಂದು ನೋಡಬಹುದು. ಇದೆಲ್ಲ ಮೆಟಲ್ ಇಲ್ವಾ?
ಎಲ್ಲ ಕಂಪ್ಲೀಟ್ ಮೆಟಲ್ ಶೂ ಅವರೇ. ಓಕೆ, ರಿಮೋಟು ಇದೆ. ಹೌದು, ರಿಮೋಟ್ ಇದೆ ನೋಡಿ, ಕಾರ್ ತರ ಕೊಟ್ಬಿಟ್ಟಿದೀನಿ. ಹೌದು, ಕಾರ್ ಕೀ ತರ ಇದೆ ಕಾರ್ ರಿಮೋಟ್. ಕೊಟ್ಬಿಟ್ಟಿದೀವಿ. ಒಳ್ಳೆ ಲಕ್ಸುರಿ ಕಾರ್ ರಿಮೋಟ್ ತರ ಕೊಟ್ಬಿಟ್ಟಿದೀವಿ. ಇದರಲ್ಲಿ ನಿಮ್ಗೆ ಆಂಟಿ ಥೆಫ್ಟ್ ಲಾಕ್, ಅನ್ಲಾಕ್, ಕೀಲೆಸ್ ಎಂಟ್ರಿ, ಫೈಂಡ್ ವೆಹಿಕಲ್ ಎಲ್ಲ ಇಲ್ಲ ಬಂದ್ಬಿಡುತ್ತೆ. ಏನ್ ಪ್ರೈಸ್ ಕೊಡ್ತಾ ಇರ ಇದನ್ನೆಲ್ಲ? ಏನು 1.5 ಲಕ್ಷನಾ? ನೀವು ಹಬ್ಬ ಬಂದ್ರೆ ಒಂದು 20 ಅಥವಾ 1 ಲಕ್ಷ ಇರ್ಬೋದು ಅಷ್ಟೇ. ಮೊದಲು ನಾವು 1 ಲಕ್ಷ ಕೊಡ್ತಾ ಇದ್ವಿ, ಇವಾಗ ಬರೇ 89,000 ಕೊಡ್ತಾ ಇದ್ವಿ. 89,000 ರೂಪಾಯಿಗೆ 89,000 ಬ್ಯಾಟ್ರಿ, ಲಿಥಿಯಂ ಬ್ಯಾಟ್ರಿ ಜೊತೆಗೆ. ಓಕೆ, ಲಿಥಿಯಂ ಬ್ಯಾಟ್ರಿ ಜೊತೆಗೆ 89,000 ರೂಪಾಯಿ ಕೊಡ್ತಾ ಇದೀವಿ. ಮತ್ತೆ ನಾನು ಹೇಳಿದ ಪ್ರೈಸ್ ಯಾವುದೇ ಗಾಡಿಗಾಗ್ಲಿ ಬ್ಯಾಟ್ರಿ ಎಕ್ಸ್ಟ್ರಾ ಇಲ್ಲ, ನಾವು ಹೇಳ್ತಾರೆ ಪ್ರೈಸ್ ಎಲ್ಲ ಇನ್ಕ್ಲೂಸಿವ್ ಆಫ್ ಬ್ಯಾಟ್ರಿ. ಓಕೆ, ಇವಾಗ ಇದು 50 ಕಿಲೋಮೀಟರ್ ರೇಂಜ್ ಅಂದ್ರೆ ಇವಾಗ ನಮ್ದು ಎಕ್ಸ್ಟೆಂಡೇಬಲ್ ಆಪ್ಷನ್ ಕೂಡ ಇದೆ ಅಂತ ಅಂದ್ರೆ ಇವಾಗ ನನಗೆ ಒಂದು 100 ಕಿಲೋಮೀಟರ್ ರೇಂಜ್ ಬೇಕು. 100 ಕಿಲೋಮೀಟರ್ ಗಾಡಿ ಬೇಕು ಅಂದ್ರೆ ನೋಡಿ ಬನ್ನಿ ತೋರಿಸ್ತೀನಿ. ಇವಾಗ ಈ ಮಾಡಲ್ದು 100 ಕಿಲೋಮೀಟರ್ ರೇಂಜ್ ಅಂದ್ರೆ ಏನಾಗುತ್ತೆ? 50 ಕಿಲೋಮೀಟರ್ ಲಿಥಿಯಂ ಬ್ಯಾಟ್ರಿ 39,000. ಹೌದು, ಇದೇ ಗಾಡಿ ನೀವು 59,000 ಕೊಟ್ರೆ ನಿಮ್ಗೆ 100 ಕಿಲೋಮೀಟರ್ ಕೊಟ್ಬಿಡ್ತೀವಿ. 100 ಕಿಲೋಮೀಟರ್ ಲಿಥಿಯಂ ಬ್ಯಾಟ್ರಿ 120 ಕಿಲೋಮೀಟರ್ ಬರುತ್ತೆ. ಓ ಸೂಪರ್. ನೆಕ್ಸ್ಟ್ ಮಾಡಲ್ಲ, ನೆಕ್ಸ್ಟ್ ಅದು ಈ ಮಾಡೆಲ್ಗೆ ನಿಮಗೆ 65,000 ಕೊಟ್ರೆ, ಓಕೆ 65,000 ಕೊಟ್ರೆ ನಿಮಗೆ 100 ಕಿಲೋಮೀಟರ್ ಕೊಟ್ಬಿಡ್ತೀವಿ. ಲಿಥಿಯಂ ಬ್ಯಾಟ್ರಿ ಜೊತೆಗೆ ಲಿಥಿಯಂ ಬ್ಯಾಟ್ರಿ, ಡಿಟ್ಯಾಚಬಲ್ ಆಪ್ಷನ್, 4 ಅವರ್ಸ್ ಚಾರ್ಜಿಂಗ್ ಟೈಮ್, ಓಕೆ 100 ರಿಂದ 120 ಕಿಲೋಮೀಟರ್ ಬರುತ್ತೆ. 120 ಕಿಲೋಮೀಟರ್ ರೇಂಜ್ ಬರುತ್ತೆ ಆರಾಮ. 120 ಕಿಲೋಮೀಟರ್ ಗ್ಯಾರಂಟಿ ಬರುತ್ತೆ. ಗ್ಯಾರಂಟಿ ಬರುತ್ತೆ. ಇದು ನಿಮಗೆ 100 ಕಿಲೋಮೀಟರ್ ಸಿಗುತ್ತೆ. ಇದು ಸಿಗುತ್ತಾ? ಇದು 100 ಕಿಲೋಮೀಟರ್ ಸಿಗುತ್ತೆ. ಇದಕ್ಕೆ ನಿಮ್ಗೆ 69,000 ಆಗುತ್ತೆ. 69,000 ಆಗುತ್ತೆ. 69,000 ಕೊಟ್ಟರೆ ನಿಮ್ಗೆ 100 ಕಿಲೋಮೀಟರ್ ಕೊಟ್ಬಿಡ್ತೀವಿ. ಈಗ ಲಿಥಿಯಂ ಬ್ಯಾಟ್ರಿ. ಸೊ ಇವಾಗ ಈ ಗಾಡಿನ ನಾನು ಲಿಥಿಯಂ ಅಲ್ಲಿ ತಗೋತೀನಿ ಅಂದ್ರೆ, ಈ ಗಾಡಿ ಲಿಥಿಯಂ ಅಲ್ಲಿ ತಗೊಂತೀರಾ, ನಂಗೆ 100 ಕಿಲೋಮೀಟರ್ ಬೇಕು ಅಂದ್ರೆ 86,000 ಆಗುತ್ತೆ. 86,000. 86,000 ಕೊಟ್ರೆ ನಿಮ್ಗೆ ಲಿಥಿಯಂ ಬ್ಯಾಟ್ರಿ, 100 ಕಿಲೋಮೀಟರ್ಸ್ ರೇಂಜ್, 4 ಅವರ್ಸ್ ಚಾರ್ಜಿಂಗ್ ಟೈಮ್, ಓಕೆ ಡಿಟ್ಯಾಚಬಲ್ ಬೇಕು, ಡಿಟ್ಯಾಚಬಲ್ ಆಪ್ಷನ್ ಕೂಡ ಕೊಟ್ಬಿಡ್ತೀರಾ. ಸೊ ಒಟ್ಟಿನಲ್ಲಿ ಎಲ್ಲಾ ತರ ಆಪ್ಷನ್ಸ್ ನೀವು ಕೊಡ್ತಿದ್ದೀರಾ. ಇವಾಗ ಬೇಜಾರು ಮಾಡ್ಕೊಬಿಡಿ, ಒಂದು ಕ್ವಶನ್ ಇದೆ. ತುಂಬಾ ಜನ ಹೇಳ್ತಾರೆ ಈ ಹಳೆ ಗಾಡಿಗಳನ್ನ ಪೇಂಟ್ ಹೊಡೆದ್ಬಿಟ್ಟು ಮಾಡ್ತಾರೆ ಅಂತ. ನಮ್ಮ ಫ್ಯಾಕ್ಟ್ರಿನ ಬೇಕಾದ್ರೆ ನೋಡಿ ನಿಮ್ಗೆ ತೋರಿಸಿ ಗೊತ್ತಾಗುತ್ತೆ. ನಾವು ಹಳೆ ಪಾರ್ಟ್ ಉಪಯೋಗಿಸ್ತಿಲ್ಲ. ಓಕೆ, ಮತ್ತೆ ನಮ್ಮ ಫ್ಯಾಕ್ಟ್ರಿ ಎಲ್ಲಾರು ಅಲೌಡ್ ಇಲ್ಲ. ನಮ್ ಶೋರೂಮ್ ಬನ್ನಿ, ನೀವು ವೆಹಿಕಲ್ ಅನ್ನು ಪರ್ಚೇಸ್ ಮಾಡಿ. ನಿಮ್ಮ ಹತ್ರ ಡೌಟ್ ಇದ್ರೆ ಕಂಪ್ಲೀಟ್ ವೆಹಿಕಲ್ ಡಿಸ್ಮ್ಯಾಂಟಲ್ ಮಾಡ್ಬಿಡಿ ತಗೊಂಡಾದ್ಮೇಲೆ. ಓಕೆ, ಚೆಕ್ ಮಾಡ್ಬೋದು. ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಏನಾರ ನಾವು ಚೆಕ್ ಮಾಡ್ತೀವಪ್ಪ, ನಂಗೆ ಇವಾಗ ಸಿಕ್ಬಿಡ್ತು ಪ್ರೂವ್ ಮಾಡಿದ್ರೆ ಅವ್ರಿಗೆ ಒಂದು ಹೊಸ ಗಾಡಿ ಅಲ್ಲೇ ಗಿಫ್ಟ್ ಕೊಡ್ತೀವಿ. ಫ್ರೀ ಆಗಿ ಕೊಟ್ಬಿಡ್ತೀರಾ ಪ್ರೂವ್ ಮಾಡ್ಬಿಟ್ರೆ? ಸೊ ಅಂದ್ರೆ ಹೊಸ ಗಾಡಿ ಅಂತಾನೆ ಹೇಳ್ತಾ ಇದೀರಾ. ಸೊ ಯಾವ್ದೇ ತರ ರೀಪೇಂಟೆಡ್ ಹಳೆ ಗಾಡಿಗಳು ಪಾರ್ಟ್ ರೀಪೇಂಟೆಡ್ ಪಾರ್ಟ್ ಉಪಯೋಗಿಸ್ತಾ ಇದೀವಿ, ರಿಫರ್ಬಿಶ್ ಪಾರ್ಟ್ ಉಪಯೋಗಿಸ್ತಾ ಇದೀವಿ. ಯಾರಾದ್ರೂ ಪ್ರೂವ್ ಮಾಡಿದ್ರೆ ಅವ್ರಿಗೆ ಒಂದು ಹೊಸ ಗಾಡಿ ಗಿಫ್ಟ್ ಕೊಡ್ತೀವಿ. ಗಿಫ್ಟ್ ಕೊಟ್ಬಿಡ್ತಾರೆ. ಇವಾಗ ಸರ್ ನೀವು 23,000 ರೂಪಾಯಿಗೆಲ್ಲ ಗಾಡಿ ಕೊಡ್ತೀನಿ ಅಂತ ಅಂದ್ರೆ, 1,10,000 ರೂಪಾಯಿ ಗಾಡಿ ಕೊಡ್ತೀನಿ ಅಂದ್ರೆ ಅದ್ ಹೆಂಗೆ? 1,10,000ಕ್ಕೆ 5 ಗಾಡಿ ಹೆಂಗೆ ಅಂತ ಅಂದ್ರೆ, ಅದು 5 ಗಾಡಿಗಳಿಗೆ ನಿಮ್ಗೆ ಬ್ಯಾಟ್ರಿ ಆಗ್ಲಿ ಚಾರ್ಜರ್ ಆಗ್ಲಿ ಇರೋದಿಲ್ಲ. ಓಕೆ, ಬ್ಯಾಟ್ರಿ ಬರೋದ? ಬ್ಯಾಟ್ರಿ ಬರೋಲ್ಲ, ಚಾರ್ಜರ್ ಬರೋದು. 23,000 ರೂಪಾಯಿ ಏನ್ ಹೇಳಿದಿನಲ್ಲ, ಅದು ವಿತೌಟ್ ಬ್ಯಾಟ್ರಿ ವಿತೌಟ್ ಚಾರ್ಜರ್ ರೇಟ್. ಅಂದ್ರೆ ಕೆಲವೊಬ್ರ ಹತ್ರ ಬ್ಯಾಟ್ರಿ ಆಲ್ರೆಡಿ ಇರ್ತದೆ, ಸೊ ಅಥವಾ ಬ್ಯಾಟ್ರಿ ಆಪ್ಷನ್ ನಂಗೆ ಬೇಡ, ಬೇರೆ ಗಾಡಿ ಮಾತ್ರ ಕೊಡ್ರಿ ಸಾಕು ಅಂತ ಕೇಳ್ತಾರೆ. ಬೇಕಾದ್ರೆ 23,000 ರೂಪಾಯಿ ಕೊಟ್ಟರೆ ನಾವು ಗಾಡಿ ಕೊಡ್ತೀವಿ. ಓಕೆ, ಯಾರು ಡೀಲರ್ಸ್ಗಳು ಶೋರೂಮ್ ಮಾಡ್ಬೇಕು ಅಂತ ಇದ್ರೆ ಅವ್ರಿಗೆ ಕಡಿಮೆ ಇರುತ್ತೆ, ಅದು ಬೇರೆ ರೇಟ್ ಇರುತ್ತೆ. ಸೊ ಡೀಲರ್ಸ್ಗಳು ರೇಟ್ ಇದೆಲ್ಲ ಇದು ನಾವು ರೇಟ್ ಕೊಡ್ತಾ ಇರೋದು ರೇಟ್ ಬಂದ್ಬಿಟ್ಟಿದ್ರೆ ಕಸ್ಟಮರ್ ರೇಟ್. ಕಸ್ಟಮರ್ಸ್ಗೆ ಡೀಲರ್ಶಿಪ್ ಅವ್ರಿಗೆ ಇನ್ನೂ ಕಡಿಮೆ ಇರುತ್ತೆ. ಸೊ ಅವ್ರಿಗೂ ಲಾಭ ಇರುತ್ತೆ, 100% ಮಾಡ್ಬೋದು, ವ್ಯಾಪಾರ ಮಾಡಬಹುದು. 100% ವ್ಯಾಪಾರ ಮಾಡಬಹುದು, ಲಾಭ ಇರುತ್ತೆ. ಓಕೆ, ನಮ್ ಕಡೆಯಿಂದ ಸ್ಟಾಕ್ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ. ನಾನು ನೋಡ್ದಂಗೆ ನಮ್ಮ ಫ್ಯಾಕ್ಟರಿ ನಿಮ್ಗೆ ಎನಿ ಟೈಮ್ ನಮ್ಮ ಹತ್ರ ನಿಮ್ಗೆ 500 ಗಾಡಿ ಇದ್ದೇ ಇರುತ್ತೆ, ರೆಡಿ ಗಾಡಿ. ಸೊ ಇದು ಅಸೆಂಬ್ಲಿ ಯೂನಿಟ್, ಸೊ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬೇರೆ ಇರುತ್ತೆ. ನಮ್ದು ಇನ್ನೂ ಬೇರೆ ಇರುತ್ತೆ, ಅಲ್ಲಿ ಇನ್ನೂ ಜಾಸ್ತಿ ಸ್ಟಾಕ್ ಇಟ್ಟಿರ್ತೀವಿ ನಾವು. ಓಕೆ, ಬೇಕಾದ್ರೆ ತರಿಸ್ಕೊಂತೀವಿ. ಇವಾಗ ಸರ್ ನಿಮ್ಮ ಹತ್ರ ತಗೋಬೇಕು ಅಂದ್ರೆ ಗಾಡಿನ ಯಾವ ತರ ತಗೊಳ್ಳೋದು, ಹೆಂಗೆ? ನಮ್ದು ಯಾವ್ದೇ ಕಾಲ್ಸ್ ನಾವು ಅಟೆಂಡ್ ಮಾಡೋದಿಲ್ಲ. ಕಾಲ್ಸ್ ಅಟೆಂಡ್ ಮಾಡೋದವಾ? ಅಟೆಂಡ್ ಮಾಡೋದಿಲ್ಲ. ಮತ್ತೆ ಹಿಂಗೆ ವಾಟ್ಸ್ಆಪ್ ಲಿಂಕ್ ನಾವು ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನಿಮ್ ವಿಡಿಯೋ ಡಿಸ್ಕ್ರಿಪ್ಷನ್ ನಾವು ಕೊಡ್ತೀವಿ. ಓಕೆ, ವಾಟ್ಸ್ಆಪ್ ಕನೆಕ್ಟ್ ಆದ್ರೆ ನಮ್ಮ ಸೇಲ್ಸ್ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ಶೋರೂಮ್ ಬರ್ಬೋದಾ? ಶೋರೂಮ್ ಬನ್ನಿ, ನೋ ಪ್ರಾಬ್ಲಮ್. ಸೊ ಶೋರೂಮ್ ಬರ್ಬೋದು, ವಾಟ್ಸ್ಆಪ್ ಅಲ್ಲಿ ಎಂಕ್ವೈರಿ ಮಾಡ್ಬೋದು. ವಾಟ್ಸ್ಆಪ್ ಅಲ್ಲಿ ಎಂಕ್ವೈರಿ ಮಾಡಿ ಕಂಪ್ಲೀಟ್ ಬ್ರೋಷರ್ಸ್, ವೆಹಿಕಲ್ ವಿಡಿಯೋಸ್, ಓಕೆ, ತಿರ್ಗಾ ಆಮೇಲೆ ಸ್ಪೆಸಿಫಿಕೇಶನ್ಸ್, ಯಾವ ಬ್ಯಾಟ್ರಿ ಹಾಕಿದ್ರೆ ಎಷ್ಟು ಅಮೌಂಟ್ ಆಗುತ್ತೆ, ಓಕೆ, ಎಷ್ಟು ಕಿಲೋಮೀಟರ್ ಬೇಕು ಅಂದ್ರೆ ಎಷ್ಟು ರೇಟ್ ಆಗುತ್ತೆ, ಬ್ಯಾಟ್ರಿ ಬಗ್ಗೆ ವ್ಯಾರಂಟಿ ಇನ್ಫಾರ್ಮೇಶನ್ ಆಗಲಿ, ವೆಹಿಕಲ್ ಬಗ್ಗೆ ವ್ಯಾರಂಟಿ ಇನ್ಫಾರ್ಮೇಶನ್ ಆಗಲಿ, ಅಷ್ಟು ಮಾಹಿತಿ ನಮ್ಮ ಸೇಲ್ಸ್ ಟೀಮ್ ನಿಮಗೆ ವಾಟ್ಸ್ಆಪ್ ಕನೆಕ್ಟ್ ಆಗಿ ಕೊಡ್ತಾರೆ. ಸೊ ವಾಟ್ಸ್ಆಪ್ ಅಲ್ಲಿ ಮಾತ್ರ. ಸೊ ಯಾವ್ದಾರ ಕಾಲ್ ಮಾಡಿದ್ರೆ ಎಂಕ್ವೈರಿ ಇರಲ್ಲ? ಇಲ್ಲ, ಕಾಲ್ ಮಾಡಿದ್ರೆ ಎಂಕ್ವೈರಿ. ಸೊ ಕಾಲ್ ಮಾಡಬೇಡಿ ಅಂತಾನೆ ಹೇಳ್ತೀರಾ? ದಯವಿಟ್ಟು ಎಲ್ಲರೂ ವಾಟ್ಸ್ಆಪ್ ಅಲ್ಲಿ ಕಾಲ್ ಮೆಸೇಜ್ ಮಾಡಿ, ಲಿಂಕ್ ಇರುತ್ತೆ, ಡಿಸ್ಕ್ರಿಪ್ಷನ್ ಇರುತ್ತೆ, ಓಕೆ, ವಾಟ್ಸ್ಆಪ್ ಕನೆಕ್ಟ್ ಆಗಿ ನಮ್ಮ ಸೇಲ್ಸ್ ಟೀಮ್ ನಿಮ್ಮನ್ನ ಅಟೆಂಡ್ ಮಾಡ್ತಾರೆ. ಏನ್ ಬೇಕೋ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಓಕೆ, ಸೊ ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಶೋರೂಮ್ ಬರ್ಬೋದು. ಶೋರೂಮ್ ಬನ್ನಿ, ಎನಿ ಟೈಮ್ ಮಾತ್ರ ಸ್ಟಾಕ್ ಇರುತ್ತೆ, ಸ್ಟಾಕ್ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಓಕೆ, ನೀವು ಎನಿ ಟೈಮ್ ಬನ್ನಿ, ನಾವು ಡೈರೆಕ್ಟ್ ವೆಹಿಕಲ್ಸ್ ಕೊಡ್ತೀವಿ, ತಗೊಂಡು ಹೋಗ್ಬೋದು. ಓಕೆ ಸರ್, ಬನ್ನಿ ಇವಾಗ ಶೋರೂಮ್ ಹೋಗೋಣ.
ಶೋರೂಮ್ ಅಲ್ಲಿ ಇವಾಗ ಬ್ಯಾಟ್ರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಶೋರೂಮ್ ಬಂದು ಹಂಸ ಕೃಷ್ಣ ಮೋಟರ್ಸ್ ಅಂತ ರಾಜನಗರದಲ್ಲಿ ಇರೋದು. ಎಕ್ಸಾಕ್ಟ್ ಆಗಿ ನವರಂಗ್ ಇದಿಲ್ಲ, ನವರಂಗ್ ಹತ್ರನೇ ಇರೋದು. ಯಶವಂತಪುರ ಮತ್ತೆ ಮಲ್ಲೇಶ್ವರಂ ಕಡೆಯಿಂದ ಬಂದ್ರೆ ಎಕ್ಸಾಕ್ಟ್ ಆಗಿ ನವರಂಗ್ ಥಿಯೇಟರ್ ಮುಂದ್ಗಡೆ ಒಂದು ಸ್ವಲ್ಪ ಅಪ್ ಇದೆ. ಆ ರೋಡಲ್ಲಿ ಹೋಗಿ ನೆಕ್ಸ್ಟ್ ಸಿಗ್ನಲ್ ನೇತ್ರಧಾಮ ಅಂತ ಇರುತ್ತೆ, ಅಲ್ಲಿ ಸಿಗ್ನಲ್ ಹತ್ರ ಯೂ ಟರ್ನ್ ಮಾಡ್ಕೊಂಡು ನಾವು ಹಂಸ ಕೃಷ್ಣ ಮೋಟರ್ಸ್ ನ ಶೋರೂಮ್ಗೆ ಹೋಗ್ಬೋದು. ಮೇನ್ ಲ್ಯಾಂಡ್ ಮಾರ್ಕ್ ಬಂದು ನವರಂಗ್ ಥಿಯೇಟರ್, ಅದಾದ್ಮೇಲೆ ನೇತ್ರಧಾಮ ಹಾಸ್ಪಿಟಲ್ ಹತ್ರನೇ ಇರೋದು. ಇದು ಬಂದ್ಬಿಟ್ಟಿದೆ ಗ್ರಫೇನ್ ಬ್ಯಾಟ್ರಿ ಅಂತ ಹೇಳ್ತಾರೆ. ಇದು ಗ್ರಾಫೆನ್ ಜೆಲ್ ಬ್ಯಾಟ್ರಿ. ಇದ್ರಲ್ಲಿ ಲೆಡ್ ಆಸಿಡ್ ಬ್ಯಾಟ್ರಿ ಅಂತಾನು ಬರುತ್ತೆ. ಓಕೆ, ಅದಿನ್ನೂ ರೇಟ್ ಕಡಿಮೆ ಆಗುತ್ತೆ, ಅದ್ ನಾವು ಮಾರೋದೇ ಇಲ್ಲ. ಓಕೆ, ಅದ್ರಲ್ಲಿ ಒಂದು ಬ್ಯಾಟ್ರಿ ಇದ್ರಲ್ಲಿ 12 ವೋಲ್ಟ್ ಬರುತ್ತೆ. ಇದರಲ್ಲಿ 32 ಹೆಚ್ಚು, 28 ಹೆಚ್ಚು, 27 ಹೆಚ್ಚು ಎಲ್ಲ ತರ ಸಿಗುತ್ತೆ. ಓಕೆ, ನಾವು ಯೂಸ್ ಮಾಡೋ ಸ್ಟ್ಯಾಂಡರ್ಡ್ ಗ್ರಫೇನ್ ಬ್ಯಾಟ್ರಿ 12 ವೋಲ್ಟ್ಸ್ 32 H ಇರುತ್ತೆ. ಸೊ ಇದು ಗ್ರಾಫೆನ್ ಜೆಲ್. ಹೌದೌದು, ಗ್ರಫೇನ್ ಜೆಲ್ ಬ್ಯಾಟ್ರಿ ಅಂತ ಬರುತ್ತೆ. ಓಕೆ, ಇದು ನಾವು ಒಂದ್ 2-3 ಪ್ರೀಮಿಯಂ ಬ್ರ್ಯಾಂಡ್ ನ ಯೂಸ್ ಮಾಡ್ತೀವಿ. ಆಸ್ ಆಫ್ ನಾವು ಯಾವ್ದಾವ್ ಸ್ಟಾಕ್ ಅಲ್ಲಿ ಅವಾಗ ಇದು ಕೊಡ್ತಾ ಇರ್ತೀವಿ. ಯಾವ್ದು ಕೊಟ್ಟರು ಇದಕ್ಕೆ 1 ವರ್ಷ ನಾವು ವ್ಯಾರಂಟಿ ಕೊಡ್ತೀವಿ. ಓಕೆ, ಇವಾಗ 33,000 ರೂಪಾಯಿ, 33,000 ರೂಪಾಯಿಗೆ ಇದು 4 ಬ್ಯಾಟ್ರಿ ಹಾಕ್ತಿವಿ. ಸೊ ಇವಾಗ ಟೋಟಲ್ ಆಗಿ ಇಲ್ಲಿ 5 ಇದಾವೆ. 2, 3, 4, 5 ಇದೆ. ನೀವು 33,000 ಕೊಟ್ಟಾಗ ನಿಮ್ಗೆ 4 ಬ್ಯಾಟ್ರಿ ಹಾಕ್ತಿವಿ. ಓಕೆ, 4 ಬ್ಯಾಟ್ರಿ ಹಾಕಿ ಒಂದ್ ಚಾರ್ಜರ್ ಕೊಡ್ತೀವಿ. ಅದ್ರಲ್ಲಿ 50 ಕಿಲೋಮೀಟರ್ ರೇಂಜ್, ಅದ್ರಲ್ಲಿ 50 ಕಿಲೋಮೀಟರ್ ತನಕ ಬರುತ್ತೆ ನಿಮ್ಗೆ. ಇವಾಗ 5 ಬ್ಯಾಟ್ರಿ ಹಾಕ್ತಾರೆ, 5 ಬ್ಯಾಟ್ರಿ ಹಾಕಿದ್ರೆ ನಿಮ್ಗೆ ಇನ್ನ 3,000 ರೂಪಾಯಿ ಜಾಸ್ತಿ ಆಗುತ್ತೆ. ಓಕೆ, ಅವಾಗ 36,000 ಆಗುತ್ತೆ. ಅವಾಗ ನಿಮ್ಗೆ 60 ಕಿಲೋಮೀಟರ್ ರೇಂಜ್ ಬರುತ್ತೆ. ಓಕೆ, ಓಕೆ. ಇವಾಗ ಲಿಥಿಯಂ ಅಂದ್ರೆ ಅವೆಲ್ಲ ಯಾವ ತರ? ಲಿಥಿಯಂ ಬ್ಯಾಟ್ರಿ ಅಂತ. ಲಿಥಿಯಂ ಬ್ಯಾಟ್ರಿಗಳು. ಹೌದೌದು. ಓಕೆ, ಈ ಲಿಥಿಯಂ ಬ್ಯಾಟ್ರಿ ತುಂಬಾ ತರ ಕ್ವಾಲಿಟೀಸ್ ಬರುತ್ತೆ. ಓಕೆ, ಸೊ ಇದು ಇವಾಗ ನೀವು ಯೂಸ್ ಮಾಡ್ತಾ ಇರೋದು ಲಿಥಿಯಂ ಬ್ಯಾಟ್ರಿ. ಲಿಥಿಯಂ ಬ್ಯಾಟ್ರಿ ನಾವು ಯೂಸ್ ಮಾಡ್ತಿರೋದು ಇದು. ನೋಡಿ ನಿಮ್ಗೆ ತೋರಿಸ್ಬೋದು ನಾನು ನೀಟಾಗಿ ಕೂಡ. ಇದು ಹಂಸ ಕೃಷ್ಣ. ಸೊ ನಿಮ್ದೇ ಒಂದು ಬ್ರ್ಯಾಂಡ್ ಇದೆ. ಹೌದೌದು. ಇದು ನಾವೇ ಸ್ಪೆಸಿಫಿಕೇಶನ್ ಪ್ರಕಾರ, ನಮ್ ಸೆಲ್ ಸ್ಪೆಸಿಫಿಕೇಶನ್ ಪ್ರಕಾರ ಇದು ನಾವು ಮ್ಯಾನುಫ್ಯಾಕ್ಚರ್ ಮಾಡಿಸಿರೋ ಬ್ಯಾಟ್ರಿ ಇದು. ಓಕೆ, ಇದ್ರಲ್ಲಿ ನಿಮ್ಗೆ ಏನು ಅಂತ ಅಂದ್ರೆ ಅಡ್ವಾಂಟೇಜ್, ಈ ತರ ಕ್ಯಾರಿ ಮಾಡ್ಬೋದು, ತೆಗೆದ್ಬಿಟ್ಟು ತಗೊಂಡು. ವೆಯ್ಟ್ ಕಮ್ಮಿ ಇದೆ, ವೆಯ್ಟ್ ಕಡಿಮೆ ಇದೆ, ಚಾರ್ಜಿಂಗ್ ಜಾಗ ಇರೋದಿಲ್ಲ ಅಂತ ಅನ್ಕೊಳ್ಳಿ. ಅವ್ರ ಬ್ಯಾಟ್ರಿ ತೆಗೆದ್ಬಿಟ್ಟು ಮನೆ ತಗೊಂಡು ಚಾರ್ಜ್ ಮಾಡ್ಕೊಬಹುದು. ಸೊ ಪೋರ್ಟಬಲ್ ಇರುತ್ತೆ. ಪೋರ್ಟಬಲ್ ಇರುತ್ತೆ. ಎಷ್ಟೆಷ್ಟು ಡಿಫ್ರೆನ್ಸ್ ಬರುತ್ತೆ ಚಾರ್ಜಿಂಗ್? ಇದು 8 ಅವರ್ ಆದ್ರೆ ಇದು 4-5 ಅವರ್ ಆಗುತ್ತೆ. ಓ, ಅರ್ಧಕ್ಕರ್ಧ ಫಾಸ್ಟ್ ಆಗಿ ಹೋಗ್ತದೆ. ಅರ್ಧಕ್ಕರ್ಧ ಫಾಸ್ಟ್ ಚಾರ್ಜಿಂಗ್ ಆಗ್ಬಿಡುತ್ತೆ ನಿಮ್ಗೆ. ಓಕೆ, ಮತ್ತೆ ಈ ಟೆಕ್ನಾಲಜಿಯಲ್ಲಿ ನಿಮ್ಗೆ ನಾವ್ ಎಷ್ಟು ಬೇಕಾದ್ರೂ ರೇಂಜ್ ಜಾಸ್ತಿ ಮಾಡ್ಬೋದು. ಈಗ 50 ಕಿಲೋಮೀಟರ್ ಬೇಕು ನಾನು ಈ ಬ್ಯಾಟ್ರಿ ಹಾಕ್ತೀನಿ. ಅದೇ ಯಾರಾದ್ರೂ ಬಂದ್ಬಿಟ್ಟು ನಮ್ಗೆ ಒಂದು 70-80 ಕಿಲೋಮೀಟರ್ ಬೇಕು ನಾವು ಈ ತರ ಬ್ಯಾಟ್ರಿ ಹಾಕ್ತಿವಿ. ಓಕೆ, ಈ ತರ ಸ್ವಲ್ಪ ದೊಡ್ಡ ಬ್ಯಾಟ್ರಿ ಬರುತ್ತೆ. 100 ಕಿಲೋಮೀಟರ್ ಬೇಕು ಇನ್ನೂ ದೊಡ್ಡ ಬ್ಯಾಟ್ರಿ ಹಾಕ್ತಿವಿ. ಓಕೆ, ಆತರ. ಸೊ ಗಾಡಿ ಅದೇ ಇರುತ್ತೆ. ನಾವ್ ಈ ಗಾಡಿಗೆ ಈ ಬ್ಯಾಟ್ರಿ ಹಾಕಿದ್ರೆ, ನಾವ್ ಈ ಗಾಡಿಗೆ ಈ 4 ಬ್ಯಾಟ್ರಿ ಹಾಕಿದ್ರೆ ಒಂದ್ ರೇಟ್ ಬರುತ್ತೆ. ಹೌದು. 5 ಬ್ಯಾಟ್ರಿ ಹಾಕಿದ್ರೆ ಒಂದ್ ರೇಟ್ ಬರುತ್ತೆ. ಹೌದು. 50 ಕಿಲೋಮೀಟರ್ ಹಾಕಿದ್ರೆ ಒಂದ್ ರೇಟ್ ಆಗುತ್ತೆ. ಓಕೆ, 70-80 ಕಿಲೋಮೀಟರ್ ಹಾಕಿದ್ರೆ ಒಂದ್ ರೇಟ್ ಆಗುತ್ತೆ. ಓಕೆ, 100 ಕಿಲೋಮೀಟರ್ ಹಾಕಿದ್ರೆ ಒಂದ್ ರೇಟ್ ಆಗುತ್ತೆ. ಸೊ ಎಲ್ಲಾ ಆಪ್ಷನ್ ನಿಮ್ ಹತ್ರ ಇರುತ್ತೆ. ಹೌದು. ಇದೇ ಗಾಡಿಗೆ ಇಲ್ಲ ನಮ್ಗೆ ಬ್ಯಾಟ್ರಿನೇ ಬೇಡ ಅಂದ್ರೆ ಅದು ಆಪ್ಷನ್ ಇದೆ. ಅದು ಆಪ್ಷನ್ ಇದೆ. ಮತ್ತೆ ಇದೇ ಗಾಡಿಗೆ ಇಷ್ಟು ತರ ಬ್ಯಾಟ್ರಿ ಹಾಕ್ಬೋದು. ಅದ್ರ ಪ್ರಕಾರ ರೇಟ್ ಚೇಂಜ್ ಆಗುತ್ತೆ. ಓಕೆ, ಸೊ ಬಟ್ ಇದು ತುಂಬಾ ಲೋಯೆಸ್ಟ್ ಆಪ್ಷನ್. ಇದು ಸ್ವಲ್ಪ ಕ್ವಾಲಿಟಿ ಕಾನ್ಶಿಯಸ್ ಆಗಿದೆ. ಅಂದ್ರೆ ತುಂಬಾ ಜನ ಏನಾರ ಕಮ್ಮಿದೆ ಬೇಕು ಅಂತ ಅನ್ನೋರ್ಗೆ ಆ ಆಪ್ಷನ್, ಈ ಆಪ್ಷನ್ ತಗೊಳ್ಳಿ, ಆಫ್ ಮಾಡ್ಕೊಳ್ಳಿ. ಬಟ್ ಸರ್ ಸ್ವಲ್ಪ ನಾನೊಂದು 4-5 ಸಾವಿರ ಎಕ್ಸ್ಟ್ರಾ ಪರವಾಗಿಲ್ಲ ಸರ್, ನಂಗೊಂದ್ ಸ್ವಲ್ಪ ಚೆನ್ನಾಗಿರೋ ವೆಹಿಕಲ್ ಪರ್ಫಾರ್ಮೆನ್ಸ್ ಬೇಕು ಅಂದ್ರೆ ಅವ್ರಿಗೆ ತಗೊಳ್ರಿ, ಪ್ರಿಫರೆನ್ಸ್ ಮಾಡ್ರೆ ಒಳ್ಳೆ. ಹೌದು. ಸೊ ಇವಾಗ ನಿಮ್ಮ ಹತ್ರ ಏನಾರ ಲೋನ್ ಗಿನ್ ಆಪ್ಷನ್ ಇದೆಯಾ? ಲೋನ್ ಆಪ್ಷನ್ ಸಿಗುತ್ತೆ ನಿಮ್ಗೆ. ಈ ಬ್ಯಾಂಕ್ ಪಾಲಿಸಿ ಪ್ರಕಾರ ನಿಮ್ಗೆ ಮಿನಿಮಮ್ 38,000 ರೂಪಾಯಿ ಮೇಗಡೆ ಇದ್ರೆ ಲೋನ್ ಆಗುತ್ತೆ ಅಷ್ಟೇ. ಓಕೆ, ಮಿನಿಮಮ್ 35,000 ರೂಪಾಯಿ ಮೇಗಡೆ ಇದ್ರೆ ಮಾತ್ರ ಲೋನ್ ಆಗುತ್ತೆ ಅಷ್ಟೇ. ಮಿನಿಮಮ್ 35,000 ರೂಪಾಯಿ ಮೇಗಡೆ ತಗೊಂಡಾಗ ನಿಮ್ ವೆಹಿಕಲ್ ಅಂತ ಅಂದ್ರೆ ನಿಮ್ಗೆ ನಾವು ಲೋನ್ ಮಾಡ್ಕೊಡ್ತೀವಿ. ಲೋನು ವೆಹಿಕಲ್ ಗೆ ಆಗುತ್ತೆ ಬರೇ ಬ್ಯಾಂಗ್ಳೂರ್ ರೆಸಿಡೆನ್ಸ್ ಮಾತ್ರ. ಐದರ್ ನಿಮ್ ಹತ್ರ ಬ್ಯಾಂಗ್ಳೂರ್ ಆಧಾರ್ ಕಾರ್ಡ್ ಇರಬೇಕು, ಇಲ್ಲ ಬ್ಯಾಂಗ್ಳೂರ್ ರೆಂಟಲ್ ಅಗ್ರಿಮೆಂಟ್ ಇರಬೇಕು. ಸೊ ಬಾಡಿಗೆಗಿದ್ರು ವಾಸ ಇದ್ದು ನಿಮ್ ಊರಿಂದ ಆಧಾರ್ ಕಾರ್ಡ್ ಇದ್ರು ನಾವು ಲೋನ್ ಮಾಡಿಸ್ಕೊಡ್ತೀವಿ, ತೊಂದ್ರೆ ಏನಿಲ್ಲ. ಬೆಂಗಳೂರು ಮಾತ್ರ ಲೋನ್, ಬೇರೆ ಊರಿಗೆಲ್ಲ ಲೋನ್ ಆಗೋದಿಲ್ಲ. ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನ್ ಇರೋ ನಮ್ಮ ವಾಟ್ಸ್ಆಪ್ ಲಿಂಕ್ ಇದೆ, ಅದಕ್ಕೆ ನೀವು ಕನೆಕ್ಟ್ ಆದ್ರೆ ನಮ್ಮ ಸೇಲ್ಸ್ ಟೀಮ್ ಅವರು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕಳಿಸ್ಕೊಡ್ತಾರೆ. ಅದ್ರ ಪ್ರಕಾರ ನೀವು ಫಾಲೋ ಮಾಡ್ಕೊಂಡು ನಮ್ಮ ಶೋರೂಮ್ ಬರ್ಬೋದು. ಎನಿ ಟೈಮ್ ಬನ್ನಿ, ಸ್ಟಾಕ್ ರೆಡಿ ಇರುತ್ತೆ, ವೆಹಿಕಲ್ ತಗೊಂಡು ಹೋಗ್ಬೋದು. ಸೊ ಇವಾಗ ಸದ್ಯಕ್ಕೆ ಹಂಸ ಮೋಟರ್ಸ್ ಅಲ್ಲಿ 1,10,000 ರೂಪಾಯಿಗೆ 5 ಗಾಡಿಗಳನ್ನ ಕೊಡ್ತಾ ಇದ್ದೀರಾ. 23,000 ರೂಪಾಯಿಗೂ ಸಿಗ್ತಾ ಇದೆ, ಜೊತೆಗೆ 33,000 ರೂಪಾಯಿಗೂ ಗಾಡಿಗಳು ಸಿಗ್ತವೆ. 33,000 ರೂಪಾಯಿ ಗಾಡಿ ಸಿಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್.